ಜಗತ್ಸ್ತುತ ಮಾರ್ಗಭಾಗ ಜಗತ್ಸ್ತುತ ಮಾರ್ಗಭಾಗ ಜಗತ್ಸ್ತುತ ಮಾರ್ಗಭಾಗ ಜಗತ್ಸ್ತುತ ಆಶುಕಾವ್ಯಮಿದಂ ತಥಾ. ಈಗ ಸ್ವಲ್ಪ ಶೃಂಗಾರಕ್ಕೆ ಬರೋಣ. ಆಹಾ, ಒಬ್ಬ ಸುಂದರ ತರುಣ, ಹಾಂ, ನಿಮ್ಮಂತೆ ನನ್ನಂತೆ, ನೀವು ಹೇಳ್ತೀರಾ ಅಂತ ಕಾಯ್ತಾ ಇದ್ದೆ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಂ, ಸುತ್ತಲೂ ತರುಣಿಯರಿದ್ದಾರೆ, ಸ್ತ್ರೀಯರಿದ್ದಾರೆ, ಎಲ್ಲ ವರ್ಗದ ಎಲ್ಲ ವಯೋಮಾನದ ಸ್ತ್ರೀಯರಿದ್ದಾರೆ. ಅವರ ರಿಯಾಕ್ಷನ್ಸ್ಗಳು ಏನೇನು? ಆಹಾ, ಬಹಳ ಸೊಗಸಾಗಿದೆ. ತುಂಬ ವಿನೂತನವಾದಂಥ ವಸ್ತು. ಯಾವುದಾದ್ರೂ ಛಂದಸ್ಸು ನಿರ್ದಿಷ್ಟ ಉಂಟೆ? ಆಯಿತು, ಹಾಂ ಹಾಂ, ಆಯಿತು. ಅಲ್ಲಿ ನಿಮ್ಮನ್ನೇ ಕಲ್ಪಿಸಿಕೊಂಡು ಹೇಳಿ. ಅಯ್ಯಯ್ಯೋ, ಪೃಚ್ಛಕರನ್ನು ಕಲ್ಪಿಸಿ ಆಯಿತು. ನಿಮಗೆ ಅಸೂಯೆ ಆಗಿರ್ಬೋದು ಪಾಪ. ನೋಡಿ, ಅವನ ಹಣೆ ಬರಹಕ್ಕೆ ಅಚ್ಚುಕಟ್ಟಾಗಿ 4 ಪಂಕ್ತಿಯಲ್ಲೇ ಬರೆಯಬಿಡುವಷ್ಟು ಆಸ್ಪದ ಇದೆ. ನಿಮ್ಮ ಹಣೆಯ ಮೇಲೆ ಒಂದು ಸೀಸ ಪದ್ಯ ಬರೆಯುವಷ್ಟು, ಒಂದು ಸಾನೆಟ್ ಬರೆಯುವಷ್ಟು ಅವಕಾಶ ಇದೆ. ಹಾಗಾಗಿ ಅವನನ್ನು ವಸ್ತುವಾಗಿಟ್ಟುಕೊಂಡು ನಿಮ್ಮ ಹಣೆಯ ಪರಿಧಿಯೊಳಗೆ ಆಗಬಲ್ಲ ಒಂದು ಸೀಸ ಪದ್ಯವನ್ನೇ ಹೇಳಿಬಿಡ್ತೀನಿ. ಅಷ್ಟೊಂದು ವಿಶಾಲವಾದ, ಹೌದು, ಬ್ರಹ್ಮ ವಿರಾಮದಲ್ಲಿ ಕೂತು ಜಗತ್ತಿನ ವಿಷಯವನ್ನೆಲ್ಲ ನಿಮ್ಮ ಹಣೆ ಮೇಲೆ ಬರೀಬಹುದು. ನನ್ನ ಬಾಯಿಗೂ ಸಿಕ್ಕಾಕೋತೀರ ಅಂತಲೂ ಅಲ್ಲಿದ್ದಿರ್ಬೋದು. ಬೇರೆ ಬೇರೆ ವಯಸ್ಸಿನ ಹೆಂಗಸರಲ್ಲಪ್ಪ. ಪಾಯಿಂಟ್ ಟು ಬಿ ನೋಟೆಡ್, ಯುವರ್ ಆನರ್. ಆಯ್ತು. ಹಾಂ, ರಣಬೀರ್ ಕಪೂರನಂ ರಣಬೀರ್ ಕಪೂರನಂ ರಣರಂಗದೊಳ್ಗೆಲ್ವ ರಣಬೀರ್ ಕಪೂರನಂ ರಣರಂಗದೊಳ್ಗೆಲ್ವ ರಣಬೀರ್ ಕಪೂರನಂ ರಣರಂಗದೊಳ್ಗೆಲ್ವ ಚೆಲುವನಾರಿವನಿತ್ತ ಸುಳಿದನೀಗ ಚೆಲುವನಾರೋ ಇತ್ತ ಸುಳಿದನೀಗ ರಣಬೀರ್ ಕಪೂರನಂ ರಣರಂಗದೊಳ್ಗೆಲ್ವ ಚೆಲುವನಾರೋ ಇತ್ತ ಸುಳಿದನೀಗ ಚೆಲುವನಾರೋ ಇತ್ತ ಸುಳಿದನೀಗ. ಇಲ್ಲ ಹೃದಿ ಕ್ರೋಶನಂ ಇಲ್ಲ ಹೃದಿ ಕ್ರೋಶನೆ ಇಲ್ಲ ಹೃದಿ ಕ್ರೋಶನೆ ಹೃದಯಮಂ ನೀಗುವ ಹೃದಯಮಂ ನೀಗುವ ಇಲ್ಲ ಹೃದಿ ಕ್ರೋಶನೆ ಹೃದಯಮಂ ನೀಗುವ ಹೃದಯಮಂ ನೀಗುವ ಹದುಳದಿ ಹದುಳದಿ ಬಲ್ಲಿದಂ ಸುಳಿದ ನಿತ್ತ ಹದುಳದಿ ಬಲ್ಲಿದಂ ಸುಳಿದ ನಿತ್ತ ಹದುಳದಿ ಬಲ್ಲಿದಂ ಸುಳಿದ ನಿತ್ತ ಹದುಳದಿ ಬಲ್ಲಿದಂ ಸುಳಿದ ನಿತ್ತ ಅಮಿತಾಭನಂತೆ ಸೆವ ಅಮಿತಾಭನಂತೆ ಸೆವ ಅಮಿತಾಭನಿವನಾರು ಅಮಿತಾಭನಂತೆ ಸೆಯುವ ಅಮಿತಾಭನಿವನಾರು ಅಮಿತಾಭನಂತೆ ಸೆಯುವ ಅಮಿತಾಭನಿವನಾರೋ ಮಿಂಚಂತೆ ಹೊಂಚಿದಂ ಕಂಡೆಯೇನವು ಮಿಂಚಂತೆ ಹೊಂಚಿದಂ ಕಂಡೆಯೇನವು ಮಿಂಚಂತೆ ಹೊಂಚಿದಂ ಕಂಡೆಯೇನವು ಮಿಂಚಂತೆ ಹೊಂಚಿದಂ ಕಂಡೆಯೇನೋ ಮಿಂಚಂತೆ ಹೊಂಚಿದಂ ಕಂಡೆಯೇನೋ ದೇವಾದ ಇಲ್ಲ ದೇವಾನಂದ ಇಲ್ಲ ದೇವಾನಂದನಂತೆ ಇಲ್ಲ ದೇವಾನಂದನಂತೆ ಆನಂದದಂ ಇಲ್ಲ ದೇವಾನಂದನಂತೆ ಆನಂದದಂ ನಂದದಿಂ ಸುಳಿದಿರ್ಪ ಇಲ್ಲ ದೇವಾನಂದನಂತೆ ಆನಂದದಂ ನಂದದಿಂದಿತ್ತ ನಂದದಿಂಲಿತ್ತಲಿದೋ ನಂದದಿಂದಿತ್ತಲಿದೋ ನಡೆಯುತ್ತಿರ್ಪಂ ನಂದದಿಂದಿತ್ತಲಿದೋ ನಡೆಯುತ್ತಿರ್ಪಂ ಇಂತು ಇಂತು ಮಹಿಳಾಮಣಿಗಳೆಲ್ಲ ಇಂತು ಮಹಿಳಾಮಣಿಗಳೆಲ್ಲ ಇಂತು ಮಹಿಳಾಮಣಿಗಳೆಲ್ಲ ಗಿಣಿಗಳಂತೆ ಇಂತು ಮಹಿಳಾಮಣಿಗಳೆಲ್ಲ ಗಿಣಿಗಳಂತೆ ಇಂತು ಮಹಿಳಾಮಣಿಗಳೆಲ್ಲ ಗಿಣಿಗಳಂತೆ
ಕಂತು ಕೋದಂಡ ಕಾಂಡದಿಂ ತ್ರಸ್ತರಾಗಿ. ಕಂತು ಕೋದಂಡ, ಕಂತು ಅಂದರೆ ಮನ್ಮಥ, ಕಂತು ಕೋದಂಡ, ಕಾಂಡ ಅಂದರೆ ಬಿಲ್ಲು, ಕಾಂಡದಿಂ ತ್ರಸ್ತರಾಗಿ. ಕಂತು ಕೋದಂಡ ಕಾಂಡದಿಂ ತ್ರಸ್ತರಾಗಿ, ತ್ರಸ್ತರಾಗಿ. ಸುಯ್ದು ಸುಯ್ದು ಸೊಲ್ಲಿಸಿರೆ, ಸುಯ್ದು ಸೊಲ್ಲಿಸಿರೆ, ಸುಯ್ದು ಸೊಲ್ಲಿಸಿರೆ, ಸುಯ್ದು ಸೊಲ್ಲಿಸಿರೆ, ಸುಯ್ದು ಸೊಲ್ಲಿಸಿರೆ ಹರಯಮಂ, ಸುಯ್ದು ಸೊಲ್ಲಿಸಿರೆ ಹರಯಮಂ, ಸುಯ್ದು ಸೊಲ್ಲಿಸಿರೆ ಹರಯಮಂ ಒರೆಯಲೇ ಕೈ, ಸುಯ್ದು ಸೊಲ್ಲಿಸಿರೆ ಹರಯಮಂ ಒರೆಯಲೇ ಕೈ, ಸುಯ್ದು ಸೊಲ್ಲಿಸಿರೆ ಹರಯಮಂ ಒರೆಯಲೇ ಕೈ. ಧ್ವನಿಯ ಮಾರ್ಗದಿಂ ತಿಳಿಯುವುದೈ, ಧ್ವನಿಯ ಮಾರ್ಗದಿಂ ತಿಳಿಯುವುದೈ, ಧ್ವನಿಯ ಮಾರ್ಗದಿಂ ತಿಳಿಯುವುದೈ, ಧ್ವನಿಯ ಮಾರ್ಗದಿಂ ತಿಳಿಯುವುದೈ. ವಯವ ನಯವ, ವಯವ ನಯವ. ಪದ್ಯ ಅರ್ಥ ಆಗಿರ್ಬೋದು, ಆದರೂ ನಾನು ಚೆನ್ನಾಗಿ ಬರೆದಿದ್ದೀನಿ ಅನ್ನೋ ಭ್ರಮೆಯಿಂದ ನಿಮಗೆ ಅರ್ಥ ಹೇಳ್ತಾ ಇದ್ದೀನಿ. ಒಬ್ಬ ಸುಂದರ ತರುಣ ಬಂದಾಗ ಬೇರೆ ಬೇರೆ ವಯಸ್ಸಿನ ಹೆಂಗಸರು ಹೇಗೆ ಅಂದ್ಕೋತಾರೆ ಅನ್ನೋದನ್ನು ಸೀಸ ಪದ್ಯದ 4 ಪಾದಗಳಲ್ಲಿ ಹೇಳಿದ್ದೀನಿ. ಒಬ್ಬಳು ಹೇಳ್ತಾಳೆ, ಇವನು ರಣಬೀರ್ ಕಪೂರ್ಗೆ ಸೌಂದರ್ಯದಲ್ಲಿ ರಣರಂಗದ ಸಡ್ಡು ಹೊಡೆಯುವಂತೆ ಇದ್ದಾನೆ ಅಂತ. ಇನ್ನೊಬ್ಳು ಹೇಳ್ತಾಳೆ, ಇವನನ್ನು ನೋಡಿದರೆ ಹೃತಿಕ್ ಕಪೂರ್ನ ಹೃದಯವೇ ಅಲ್ಲಾಡೋಗ್ಬಿಡುತ್ತೇನೋ ಅನಿಸುತ್ತೆ ಅಂತ. ಮತ್ತೊಬ್ಬಳು ಇಲ್ಲ ಇಲ್ಲ, ಆ ಅಮಿತಾಭನಾದ ಅಮಿತ ಪ್ರಕಾಶನಾದ ಅಮಿತಾಭನೇ ಇಲ್ಲಿ ಬರ್ತಾ ಇದ್ದಾನೋ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ. ಇಲ್ಲ ಇಲ್ಲ, ದೇವಾನಂದನ ಆನಂದವೇ ಇಲ್ಲಿ ಓಡಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಇದರಿಂದ ನಿಮಗೆ ಗೊತ್ತಾಗ್ಬೋದು ಯಾವ ಯಾವ ಏಜ್ ಗ್ರೂಪಿನ ಹೆಂಗಸರು, ಆಯಾ ಕಾಲದ ಹೀರೋಗಳು. ರಣಬೀರ್ ಕಪೂರ್ ಈ ಹೊತ್ತಿನ ಪೆಡ್ಡೆ ಹುಡುಗ, 10 ವರ್ಷಗಳ ಹಿಂದೆ ಎಲ್ಲರ ಹಾರ್ಟ್ ಥ್ರಾಬ್ ಆಗಿ ಬಂದಂಥವನು, ಇವತ್ತಿಗೂ ನನಗೆ ತುಂಬ ಮೆಚ್ಚಾಗಿರ್ತಕ್ಕಂಥವನು. ಇಂದು 1.25 ಸಿನಿಮಾ ಒಂದು ನೋಡಿ ಬಂದೆ ಇಲ್ಲಿಗೆ. ಆ ಹೃತಿಕ್ ಕಪೂರ್ ನನ್ನ ಪೆಟ್ಟಿ, ಹೃತಿಕ್ ರೋಷನ್. ಆ ಕಪೂರ್ ಫ್ಯಾಮಿಲಿಯನ್ನು ನಾನು ಇಕ್ಕುಳದಿಂದನೂ ಮುಟ್ಟಲ್ಲ, ಇಲ್ಲಿ ತೊಳ್ಕೊಂಡು ಬಿಟ್ಟಿದ್ದನು, ಮಂತ್ರಾಚಮನ ಮಾಡ್ಕೊಂಡಿದ್ದೀನಿ, ಅವನ ಹೆಸರು ಹೇಳಿಬಿಟ್ಟಿದ್ದನು. ಆಮೇಲೆ ಎಂದೂ ನನಗಿಷ್ಟವಾಗಲಿಲ್ಲ ಆ್ಯಂಗ್ರಿ ಯಂಗ್ಮ್ಯಾನ್ ಅಮಿತಾಬ್ ಬಚ್ಚನ್. ಅವನ ರೂಪಧೇಯಕ್ಕಿಂತ ಅವನ ಕಂಠಮಾಧುರ್ಯ, ಗಾಂಭೀರ್ಯ ನನಗಿಷ್ಟ ಅಷ್ಟೇ. ಅವನ ಮುಖ ನೋಡಿದ್ರೆ ನೆಕ್ಕಿ ನೆಕ್ಕಿ ಅಲ್ಲಿಂದ ಗೋಕಿ ಬಿಸಿದಂಥ ತೋತಾಪುರಿ ಮಾವಿನಕಾಯಿ ಓಟೆ ಇದ್ದಂಗೆ ಕಾಣಿಸ್ತಾನೆ ಅಂತ ನನಗನ್ಸುತ್ತೆ. ಆಜಾನುಬಾಹು ಅಂದರೆ ಅವನೇ, ಚಿಂಪಾಂಜಿಯ ವಾರಸದಾರ. ಅದಕ್ಕೆ ಶಾಲ್ ಹೊದ್ಕೊಂಡು ಪ್ಯಾಂಟ್ ಒಳಗಡೆ ಟ್ರೌಸರ್ ಒಳಗಡೆ ಕೈ ಇಟ್ಕೊಂಡಿರ್ತಾನೆ. ನೋಡಿ ಬೇಕಾದ್ರೆ ಅಮಿತಾಬ್ ಬಚ್ಚನ್ ಫಿಲ್ಮ್ಗಳಲ್ಲಿ ಕಾಣಿಸುತ್ತೆ. ಅವನೇ ಹೇಳ್ಕೊಂಡಿದ್ದಾನೆ ಒಂದು ಇಂಟರ್ವ್ಯೂನಲ್ಲಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಮೈ ಹ್ಯಾಂಡ್ಸ್ ಅಂತ. ಇನ್ನು ಅಮಿತಾಬ್ ಬಚ್ಚನ್ ಆದಮೇಲೆ ನಾವು ದೇವಾನಂದನ್ ನೋಡ್ತೀವಿ. ಅವನ ಕಾಲದಲ್ಲಿ ಹಿಂದಿಯ ಗ್ರಿಗರಿ ಪೆಕ್ ಅಂತ ಕರೀತಾ ಇದ್ರು ಅವನನ್ನು. ಹೀಗೆ ಬೇರೆ ಬೇರೆ ವಯಸ್ಸಿನ ಹೆಂಗಸರು ಮೆಚ್ಚಿಕೊಳ್ಳೋದ್ರೊಳಗೆ ನಮಗೆ ಗೊತ್ತಾಗುತ್ತೆ, ರಣಬೀರ್ ಕಪೂರ್ ಥರ ಚಾಕ್ಲೇಟ್ ಹೀರೋ, ಹೃತಿಕ್ ರೋಷನ್ ತರಹ ಡ್ಯಾನ್ಸ್ ಮಾಡಬಲ್ಲ, ಒಳ್ಳೆ ಬಾಡಿ ಪ್ರಪೋರ್ಷನ್ ಇರ್ತಕ್ಕಂಥ, 6 ಪ್ಯಾಕ್ ಆ್ಯಬ್ಸ್ ಇರ್ತಕ್ಕಂಥ, ಬಹಳ ಸುಂದರವಾದ ಶರೀರ ಶಿಲ್ಪ ಉಳ್ಳಂಥ ಐಸೋಮೆಟ್ರಿಕ್ ಬಾಡಿ ಟೋನಿಂಗ್ ಇರ್ತಕ್ಕಂಥವನು. ಅಮಿತಾಬ್ ಬಚ್ಚನ್ ತರಹ ಆ್ಯಂಗ್ರಿ ಯಂಗ್ಮ್ಯಾನ್ ಆಗಿ ಗಂಭೀರ ಧ್ವನಿಯಿಂದ ಇರ್ತಕ್ಕಂಥವನು. ದೇವಾನಂದ ತರಹ ಚಂದ್ರ ಪ್ರಕಾಶದಂತೆ ಮುಖ ಇರ್ತಕ್ಕಂಥವನು. ಇವನ್ನೆಲ್ಲ ಆಗಿರೋ ತರುಣ ಅಂತ. ನೀನಂತೂ ಅಲ್ಲಪ್ಪ. ಹೀಗಾಗಿ ನಿಮ್ಗಿಷ್ಟವಾದ ಹೀರೋಯಿನ್ ಯಾರು? ನಿಮ್ಗಿಷ್ಟವಾದ ಹೀರೋಯಿನ್ ಯಾರು? ನೀವು ಕಂಡಿರ್ಲಾರ್ರಿ, ಕೇಳೂ ಇರಲಾರ್ರಿ ಅನ್ಸುತ್ತೆ. ಓಹೋ, ಇವರೆಲ್ಲ ಕಂಡಿರ್ಬೋದು, ಕೇಳಿರ್ಬೋದು, ಗೊತ್ತಿಲ್ಲ. ನಮ್ಮಮ್ಮ ಮೆಚ್ಕೋತಾ ಇದ್ದಂಥ ಹೀರೋಯಿನ್ಗಳೆಲ್ಲ ನನಗಿಷ್ಟ. ನಮ್ಮಮ್ಮನಂಗೆ ಇದ್ದಂಥ ಪಿ ಭಾನುಮತಿ ನನಗಿಷ್ಟ. ನಮ್ಮಮ್ಮ ತುಂಬ ಮೆಚ್ತಾ ಇದ್ದಂಥ ಸಾವಿತ್ರಿ ಇಷ್ಟ. ಅದು ಯಾರು ಅಂತ ನಿಮಗೆ ಗೊತ್ತಾಗೋಲ್ಲ, ನಾನು ಏನು ಮಾಡಲಿ? ಅರಣ್ಯ ರೋದನ ನ್ಯಾಯ. ಈಗ ಗೊತ್ತಾಯ್ತು ಯಾಕೆ ನೀವು ಮದುವೆ ಆಗಲಿಲ್ಲ ಅಂತ. ಕಾವ್ಯವಾಚನ. ಗಡ್ಡ ಮೀಸೆ ಕಟ್ಟಿಕೊಂಡು ಸಡ್ಡು ಹೊಡೆದು ಗುಡ್ಡ ಬಿಳಿದು ಕೈತುಪಾಕಿ ಆಡಿಸುತ್ತ ಜೀಪಿನಲ್ಲಿ ದಾಪು ದಾಪು ಬಂದು ಇಳಿವರು 60 ತೊಗಲು ತೊಟ್ಟ 18 ಬಂಟರು. ನವಾವತಾರ ಪುರುಷರು ವೇದವನ್ನು ಕದ್ದು ಮತ್ತೆ ಸೋಮಕನಿಗೆ ಕೊಟ್ಟವರು. ಭೂಗೋಳವ ಬೆನ್ನ ಮೇಲೆ ಹೊತ್ತಾಡುವ ಕಮಟರು. ಹಿರಣ್ಯವನ್ನು ತೊಡೆದು ತೆಗೆದು ನೋಟಿನ ಮಳೆಗರೆದವರು. ನೆಲವ ಚಾಪೆ ಬಿಚ್ಚಿ ಮೈಯ ಚಾಚಿ ಮಲಗಿಕೊಂಡವರು. ಎಡವು ಅಲ್ಲ, ಬಲವು ಅಲ್ಲ, ಗಾಂಧಿ ಅಲ್ಲ, ಮಾರ್ಕ್ಸು ಅಲ್ಲ,
ಎಡವು ಅಲ್ಲ ಬಲವು ಅಲ್ಲ ಗಾಂಧಿ ಅಲ್ಲ ಮಾರ್ಸು ಅಲ್ಲ ಹಿಂಸೆಯಲ್ಲ ಅಹಿಂಸೆಯಲ್ಲ ಈಗವಿಲ್ಲದ ಪರವೊಲ್ಲದ ಅನುಕೂಲ ಸಿಂಧು ರಚಿಸುತ್ತಿರುವ ವರ್ಣ್ಯ ರೂಪ ಭೂಪರು ಬಲ್ಲಿದರನ್ನೊತ್ತಿ ತುಳಿದು ಬಡವಗೆ ಕೈ ಕೊಟ್ಟವರು ಬಲ್ಲಿದರನ್ನೊತ್ತಿ ತುಳಿದು ಬಡವಗೆ ಕೈ ಕೊಟ್ಟವರು 3 ಬಾರಿ ನಾಡ ಸೋಸಿ ಮರಳಿ ಪಟ್ಟವೇರಿದವರು ಆಹಾ ಮಹಾಪುರುಷರು ಆಹಾ ಮಹಾಪುರುಷರು ವೇದವನ್ನು ಕದ್ದು ಮತ್ತೆ ಸೋಮಕನಿಗೆ ಕೊಟ್ಟವರು ಭೂಗೋಳವ ಬೆನ್ನ ಮೇಲೆ ಹೊತ್ತಾಡುವ ಕಮಠರು ಹಿರಣ್ಯವನ್ನು ತೊಳೆದು ತೆಗೆದು ನೋಟಿನ ಮಳೆಗೆರೆದವರು ನೆಲವ ಚಾಪೆ ಬಿಚ್ಚಿ ಮೈಯ ಚಾಚಿ ಮಲಗಿಕೊಂಡವರು ಯೋಜನೆಗಳ ಯಜ್ಞದಲ್ಲಿ ವಪೆಯ ರುಚಿಯ ನರಿತವರು ಕಾನೂನಿನ ಗಾಣದಿಂದ ಮರಳಿನೆಣ್ಣೆ ತೆಗೆಯುವವರು ಯೋಜನೆಗಳ ಯಜ್ಞದಲ್ಲಿ ವಪೆಯ ರುಚಿಯ ನರಿತವರು ಕಾನೂನಿನ ಗಾಣದಿಂದ ಮರಳಿನೆಣ್ಣೆ ತೆಗೆಯುವವರು ಕತ್ತೆ ಕುದುರೆಯಾಗುವಂತೆ ಹುಲಿ ಹೊಟ್ಟನ್ನುಂಡುವಂತೆ ನೆಲವೇ ನಾಕವಾಗುವಂತೆ ನಾಯಿಬಾಲ ನಿಗುರುವಂತೆ ಮಾಡಬಲ್ಲ ದೊಂಬರು ನಾಯಿಬಾಲ ನಿಗುರುವಂತೆ ಮಾಡಬಲ್ಲ ದೊಂಬರು ನವಾವತಾರ ಪುರುಷರು ಈಗ ಕಣ್ಣ ನೀರು ಮರುಕ್ಷಣವೇ ನಗೆಯ ಕಲಕಲ ಈಗ ಕಣ್ಣ ನೀರು ಮರುಕ್ಷಣವೇ ನಗೆಯ ಕಲಕಲ ಈಗ ವೀರ ಧೀರ ವೇಷ ಶಾಂತಿ ಮಂತ್ರ ವಾಚನ ಈಗ ವೀರ ಧೀರ ವೇಷ ಶಾಂತಿ ಮಂತ್ರ ವಾಚನ ಸೀಳು ಮನದ ಗೋಳು ಮುಖದನೇಕ ವೃತ್ತರು ಸೀಳು ಮನದ ಗೋಳು ಮುಖದನೇಕ ವೃತ್ತರು ಗಳಿಗೆಗೊಂದು ಬಣ್ಣ ತಳೆವ ಮಳೆಬಿಲ್ಲಿನ ಮಕ್ಕಳು ಗಳಿಗೆಗೊಂದು ಬಣ್ಣ ತಳೆವ ಮಳೆಬಿಲ್ಲಿನ ಮಕ್ಕಳು ಮೇಷ್ಟರನ್ನೇ ಕೋದಂಡ ಕಿಕ್ಕಿ ನಕ್ಕು ನಗೆವವರು ಮೇಷ್ಟರನ್ನೇ ಕೋದಂಡ ಕಿಕ್ಕಿ ನಕ್ಕು ನಗೆವವರು ಹುಡುಗಾಟಕ್ಕೆ ಮಡಿಕೆ ಕುಡಿಕೆ ಒಡೆವಾಟದಿ ಮಗ್ನರು ಹುಡುಗಾಟಕ್ಕೆ ಮಡಿಕೆ ಕುಡಿಕೆ ಒಡೆವಾಟದಿ ಮಗ್ನರು ಅರಳಿಗಾಗಿ ಮನೆಗೆ ಕಿಚ್ಚು ಹಚ್ಚಿ ಕೈತಟ್ಟಿ ನಗುವ ಸರಳರು ಅರಳಿಗಾಗಿ ಮನೆಗೆ ಕಿಚ್ಚು ಹಚ್ಚಿ ಕೈತಟ್ಟಿ ನಗುವ ಸರಳರು ಬರುತ್ತಾರೆ ಬರುತ್ತಾರೆ ಮುದಿ ಹುಡುಗರು ಬರುತ್ತಾರೆ 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 ಮುದಿ ಹುಡುಗರು ಬರುತ್ತಾರೆ ಬಂದರೋ ಬಂದರು ತಂದರೋ ತಂದರು ಮೊಗೆದು ಮೊಗೆದು ತಂದರು ಮೊಗೇರಿಯವರು ತಂದರು 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 ಮೊಗೆದು ಮೊಗೆದು ತಂದರು ಮೊಗೇರಿಯವರು ತಂದರು ಬಾಂದಿನವರು ಬಂದ ಹಾಗೆ ಬಂದರು ಬಂದರು ಈ ಬಂದರಿಗಿಲ್ಲ ಎಲ್ಲ ರಹದಾರಿಯ ಸುಂಕವು ಈ ಬಂದರಿಗಿಲ್ಲ ಎಲ್ಲ ರಹದಾರಿಯ ಸುಂಕವು ಸಂಕವಿಲ್ಲದಂತೆಯೇ ಪ್ರಯಾಣ ಮಾಡಬಲ್ಲವರು ಬಂದರು ಬಂದರು ಹೊರಡರೆಂದಿಗೂ ಹೊರಡರೆಂದಿಗೂ ಬಂದವರು ಹೋಗೋದಿಲ್ಲ. ಗೋಪಾಲಕೃಷ್ಣ ಅಡಿಗರ ಬಹಳ ಮಾರ್ಮಿಕವಾದ ವ್ಯಂಗ್ಯದ ಚಾಟಿ ಏಟಿಗೆ ಕೂರೆ ಮುಳ್ಳನ್ನು ಕಟ್ಟಿರುವಂತಹ ಪದ್ಯ ಇದು. ಆ ತಿಶ್ರಗತಿಯಲ್ಲಿಯೇ ಆ ಒಂದು ಓಟವನ್ನು ತೋರಿಸ್ತಾ ಸಂದರ್ಭದ ಲಾಘವ ಎಂಥದ್ದು, ಜನ ಎಷ್ಟು ಹಗುರವಾಗಿ ವಿಷಯಗಳನ್ನು ತೆಗೆದುಕೊಂಡಿದ್ದಾರೆ, ಎಷ್ಟು ಆತ್ಮವಂಚನೆ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಕವಿತೆಯಲ್ಲಿಯೇ ಗೋಪಾಲಕೃಷ್ಣ ಅಡಿಗರ ಹಳೆಯ ಬೇರು ಹೊಸ ಚಿಗುರು ಎರಡನ್ನೂ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಅವರು ಆ ವಪೆಯ ಉದಾಹರಣೆಯನ್ನು ಕೊಡ್ತಾರಲ್ಲ, ಅದು ಅಪ್ಪಟ ಶ್ರೋತ್ರಿಯವಾದಂಥ ಉಪಮೆ. ಪಶುವನ್ನು ಗುದ್ದಿ ಗುದ್ದಿ ಉಸಿರು ಕಟ್ಟಿಸಿ ಕೊಲ್ಲಬೇಕು, ಆಯುಧದಿಂದ ಕೊಲ್ಲಬಾರ್ದು ಅಂತ. ಅದಕ್ಕಾಗಿ ಶಾಮಿತ್ರ ಅಂತ ಇರ್ತಾನೆ ಯಜ್ಞಶಾಲೆಯಲ್ಲಿ, ಋತ್ವಿಗಣದಲ್ಲಿ ಒಬ್ಬ. ಆಮೇಲೆ ಅದರ ಹೊಟ್ಟೆಯನ್ನು ಸೀಳಿ ಪ್ರಾಣ ಹೋದ ಪಶುವನ್ನು ಆ ವಪೆಯನ್ನು ತೆಗೆದು ಕಾರೆಮುಳ್ಳು ಅಂತ ಕರೀತಾರೆ. ಕಾರೆಮುಳ್ಳಿನ ಮೇಲೆ ಹಾಕಿ ಅಗ್ನಿಗೆ ಆಹುತಿ ಕೊಡಬೇಕು, ವಪೆಯನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಅಂತ. ಅಹಿಂಸೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಶಸ್ತ್ರವಿಲ್ಲದೆ ಜೀವಿಯನ್ನು ಕೊಲ್ಲುವಂಥದ್ದು ನಿಶಸ್ತ್ರವಧೆ. ಈ ರೀತಿಯಾಗಿ ನಮ್ಮನ್ನು ಮಾಡ್ತಾ ಇದ್ದಾರೆ. ಹೊಟ್ಟೆ ಬಗೆದು ಉಸಿರಾಟಕ್ಕೆ ಅವಕಾಶ ತಂದುಕೊಡುವಂಥ ವಪೆಯನ್ನೇ ಮೇಲೆ ಹಾಕಿ ಹಂಚಿ ಹರಿದುಕೊಂಡು ತಿಂತಾರೆ ಅನ್ನುವ ಶ್ರೋತ್ರಿಯವಾದ ಉಪಮೆಯನ್ನು ಕೊಡೋ ಮೂಲಕ ಗೋಪಾಲಕೃಷ್ಣ ಅಡಿಗರು ತಮ್ಮ ವ್ಯಾಸಂಗ ಯಾವ ಮಟ್ಟದ್ದು ಅನ್ನೋದನ್ನು ತೋರ್ಪಡಿಸಿಕೊಡ್ತಾರೆ. ಮತ್ತು ಕಾಮನ ಬಿಲ್ಲಿಗಿರುವ ರಮಣೀಯವಾದ ಹೋಲಿಕೆಯನ್ನು ಇವರು ಎಷ್ಟು ಭ್ರಮಣೀಯವಾದ ರೀತಿಯಲ್ಲಿ ಮಾಡಿಕೊಳ್ತಾರೆ ಅನ್ನೋದು ನೋಡ್ಬೋದು. ಕಾಮನ ಬಿಲ್ಲಿನ ಹಾಗೆ ಬಣ್ಣ ಬದಲಾಯಿಸ್ತಕ್ಕಂಥವರು ಅನ್ನುವ ಮೂಲಕವಾಗಿ ಇವರ ಮುಖ ಚಹರೆಗಳು ಎಷ್ಟು ಮುಖವಾಡಗಳು ಅನ್ನೋದನ್ನು ಹೇಳ್ತಿದ್ದಾರೆ. ಅದಷ್ಟು ನೆಹರು ಯುಗ ಮಾಡಿಕೊಟ್ಟದ್ದೇನು ಅಂತ. ಕಾಂಟ್ರ್ಯಾಕ್ಟು, ಪರ್ಮಿಟ್ಟು, ಲೈಸೆನ್ಸು ಈ ಯುಗವಾಯಿತಲ್ಲ, ಈ ಅವ್ಯವಹಾರ ಬಂತಲ್ಲ ಅನ್ನುವಂಥದ್ದನ್ನು ಭಾವ ತರಂಗದವರು ಕಡೆಗೆ ಯಾವ ಹಂತಕ್ಕೆ ಬಂದು ನಿಂತರು ಅನ್ನೋದು ಗೊತ್ತಾಗುತ್ತದೆ. ನವ್ಯ ಕಾವ್ಯದಲ್ಲಿ ಮೊದಲನೇದೇ ಅತ್ಯುತ್ತಮ ಅಂತ ನನಗೆ ಇಂದಿಗೂ ಅನಿಸ್ತಕ್ಕಂಥದ್ದು ಅದು ಗೋಪಾಲಕೃಷ್ಣ ಅಡಿಗರೇನೆ. ಅವರಿಗೆ ಷಟ್ಪದಿಯನ್ನು ಬರೆಯುವ ಶಕ್ತಿಯೂ ಇತ್ತು, ಈ ಕಷ್ಟಪದಿಗಳನ್ನು ಅಷ್ಟಪದಿಗಳನ್ನು ಬರೆಯುವಂಥ ಶಕ್ತಿ ಇತ್ತು. ಈ ದೃಷ್ಟಿಯಿಂದಲೇ ಅವರ ಅಧ್ಯಯನವೂ ಕೂಡ ಮತ್ತು
ಪರಂಪರೆಯಿಂದ ಆಚೆ ನಿಲ್ಲುವ ಸ್ಥಿತಿ ಕೂಡ ತುಂಬ ಅರ್ಥಪೂರ್ಣವಾಗಿತ್ತು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಒಳ್ಳೆ ಬದುಕನ್ನು ನಡೆಸಿದರು, ಪ್ರಾಮಾಣಿಕವಾದ ಬದುಕನ್ನು ನಡೆಸಿದರು, ತಮ್ಮ ನಂಬಿಕೆಗಳಿಗೆ ನಿಷ್ಠವಾಗಿ ನಿಂತರು. ಅದು ತುಂಬ ದೊಡ್ಡದು ಅಂತ ಅನಿಸುತ್ತೆ. ಆ ಕವಿತೆ ಕೂಡ ಆ ಸಾತ್ವಿಕ ಆಕ್ರೋಶದಿಂದ, ಸಾತ್ವಿಕ ಆಗ್ರಹದಿಂದ ಬಂದಿರುವಂಥದ್ದು. ಇನ್ನು ನಾವು 3ನೇ ಆವರ್ತ ಮುಗಿಸಿ 4ನೇ ಆವರ್ತಕ್ಕೆ ಹೋಗ್ತಾ ಇದ್ದೀವಿ. ನಿಷೇಧಾಕ್ಷರ ಸಮಾಹ ಅಂತ ವಿಸರ್ಗದಿಂದ ಮುಗಿಸಿರೋದ್ರಿಂದ ಕವರ್ಗ ನಿಷೇಧ. ವಿಸರ್ಗ ಎಲ್ಲಪ್ಪ, ಸಮ ಅಂದಿದ್ದಷ್ಟೇ. ಸಮಾನ. ಓಕೆ, ಸಮ. ಓಕೆ, ನಿಷೇಧವೇನಿಲ್ಲ ಹಾಗಾದರೆ. ಕ್ಷ 3ನೇ ಸಾಲು. ಈಗ ಧಾರಣದಿಂದ ಪದ್ಯವನ್ನು ಹೇಳ್ಕೊಂಡು ಬರ್ತೀನಿ. 3ನೇ ಸಾಲಿನಲ್ಲಿ ಗುಪ್ತಭಾಸ್ವಚ್ಛಮೋತ್ಕರ್ಷ ವಂದೇ ಸಮಾಕ್ಷ. ಸಮಾಕ್ಷ ಸಮ ಕ್ಷಮ ಅಂತ ಏನಾದರೂ ಬಳಸ್ಬೋದು. ಮಕಾರ ನಿಷೇಧ. 4ನೇ ಸಾಲಿನ ಮೊದಲನೇ ಮನೆ. 4ನೇ ಸಾಲಿನ ಮೊದಲನೇ ಅಕ್ಷರ. 3ನೇ ಸಾಲಿನ 2ನೇ ಮನೆಗಿಂತ 10 ಹೆಚ್ಚು. ಗುಪ್ತಭಾಸ್ವಚ್ಛಮೋತ್ಕರ್ಷ ವಂದೇ ಸಮಾಕ್ಷ. ಮಕಾರ ನಿಷೇಧ. ಪ್ರ ಸಕಾರ ನಿಷೇಧ. ಪ್ರಸಿದ್ಧ ಅಂತೇನಾದರೂ. ಅವಧಾನಿಗಳೇ, ನೀವು ಇಂಜಿನಿಯರಿಂಗ್ ಓದಿ ಇಂಜಿನಿಯರ್ ಆಗಲಿಲ್ವಲ್ಲ, ಈ ದೇಶ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ್ದು ವೇಸ್ಟ್ ಆಗಲಿಲ್ವೇ? ಖಂಡಿತ ಇಲ್ಲ ಸ್ವಾಮಿ. ನನ್ನ ಇನ್ವೆಸ್ಟ್ಮೆಂಟಿಗೆ ಎಷ್ಟೋ ಅಷ್ಟು ನಾನು ಕೊಟ್ಟುಬಿಟ್ಟಿದ್ದೀನಿ. ಯಾಕೆಂದರೆ 5 ವರ್ಷ ಪಾಠ ಮಾಡಿದ್ದೀನಿ, 2 ವರ್ಷ ರಿಸರ್ಚ್ ಮಾಡಿದ್ದೀನಿ, 2.5 ವರ್ಷ. ಸುಮಾರು ನನ್ನ ಕ್ಷೇತ್ರದಲ್ಲಿ 50ಕ್ಕೂ ಹೆಚ್ಚು ಪೇಪರ್ಗಳನ್ನು ಪಬ್ಲಿಷ್ ಮಾಡಿದ್ದೀನಿ. ಒಂದು 20 ಜನ ಹುಡುಗರಿಗೆ ಪ್ರಾಜೆಕ್ಟ್ ಗೈಡ್ ಮಾಡಿದ್ದೀನಿ. ಅದರೊಳಗೆ 5 ಪ್ರಾಜೆಕ್ಟ್ಗಳಿಗಂತೂ ಬೆಸ್ಟ್ ಪ್ರಾಜೆಕ್ಟ್ ಅವಾರ್ಡ್ಗಳು ಬಂತು. ಇನ್ನೂ ಯಾರಾದರೂ ಬಂದು ಏನಾದರೂ ಸಲಹೆಗಳನ್ನು ತಗೊಳ್ಳೋ ಆಗಿದ್ದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಇಂದೂ ಸಲಹೆಯನ್ನು ಕೊಡ್ತೀನಿ. ನನ್ನ ಹಲವು ಸ್ನೇಹಿತರಿಗೆ ಕೊಟ್ಟು ಇದನ್ನು ಒಳ್ಳೆ ಸಲಹೆ, ಸಫಲರಾಗಿದ್ದಾರೆ ಅವರು. ಇವತ್ತು ಬೇಕಾದ್ರೆ ಯಾರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಕೊಟ್ಟರೆ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಹೋಗಿ ಈ ಕ್ಷಣ ಡಸ್ಟ್ರು ಚಾಕ್ಪೀಸು ತೊಗೊಂಡೋಗಿ ಯಾವ ಸಬ್ಜೆಕ್ಟಲ್ಲಿ ಬೇಕಾದ್ರೂ ಪಾಠ ಮಾಡ್ತೀನಿ, ಯಾವ ಸಬ್ಜೆಕ್ಟ್ನ ಬೇಕಾದ್ರೂ ಪಾಠ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಇದು ಅಪ್ರಸ್ತುತವಾದ ಉತ್ತರ ಅಲ್ಲ, ಪ್ರಸ್ತುತವಾದ ಉತ್ತರ. ನಚ್ಕೋಬೋದು ನನ್ನ ಪಾಠವನ್ನು ಯಾರಾದರೂ. ಪ್ರಶ್ನೆನೂ ಪ್ರಸ್ತುತನೇ. ಗಂಭೀರವಾದ ಒಂದು ಉತ್ತರ ಹೇಳಬೇಕು ಅಂತಂದರೆ, ಯಾವುದೇ ವ್ಯಾಸಂಗ ನಮಗೆ ಒಂದು ಮನಸ್ಸಂಸ್ಕಾರವನ್ನು ಕೊಟ್ಟರೆ ಅಲ್ಲಿಗೆ ಆ ವ್ಯಾಸಂಗದ ಪರಿಪಾಕ ಬಂತು ಅಂತ. ನಿಜವಾಗಿ ಹೇಳಬೇಕು ಅಂದರೆ ನನಗೆ ಎಂಜಿನಿಯರಿಂಗಿನ ವ್ಯಾಸಂಗದಿಂದ ನನಗೆ ಆದ ತುಂಬ ದೊಡ್ಡ ಲಾಭ ಒಂದು ಶಾಸ್ತ್ರ ಸಂಸ್ಕಾರ. ಶಾಸ್ತ್ರ ಅಂತಂದರೆ ತುಂಬ ಜನ ಕೈ ನೋಡೋ ಶಾಸ್ತ್ರ, ಗಿಣಿ ಶಾಸ್ತ್ರ ಅಂತಲೋ, ಅಥವಾ ಶಾಸ್ತ್ರಕ್ಕೆ 1-2 ಬಾಳೆಹಣ್ಣು ಇಟ್ಬಿಡಿ 25 ಪೈಸೆ ಇಟ್ಬಿಡಿ ಸಾಕು ಅಂತಲೋ ಆ ಶಾಸ್ತ್ರ ಅಲ್ಲ. ಒಂದು ವ್ಯವಸ್ಥಿತವಾದ ತರ್ಕ ಸೌಷ್ಠವ ಇರತಕ್ಕಂಥ ಒಂದು ಶಿಸ್ತಿನ ಅಧ್ಯಯನ ಅನ್ನೋದೊಂದು ಬೇಕು. ಪ್ರಧಾನವಾಗಿ ತರ್ಕ ವ್ಯಾಕರಣಗಳನ್ನು ನಮ್ಮ ಪ್ರಾಚೀನ ವಿದ್ಯೆಯಲ್ಲಿ ಹೇಳ್ತಾ ಇದ್ದರು. ಆಧುನಿಕ ವಿದ್ಯೆಯಲ್ಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸು ಅಂತ ನನ್ನ ವಿಶ್ವಾಸ. ಎಲ್ಲಕ್ಕೂ ಕೂಡ ಅಷ್ಟಾಧ್ಯಾಯಿ ಜಗನ್ಮಾತ, ಅಮರಕೋಶೋ ಜಗತ್ಪಿತ ಅಂದಂತೆ ಭೌತಶಾಸ್ತ್ರಂ ಜಗನ್ಮಾತ, ಗಣಿತಂತು ಜಗತ್ಪಿತ ಅಂತ. ಫಿಸಿಕ್ಸ್ ಈಸ್ ಪ್ರಿನ್ಸ್ ಅಮಾಂಗ್ ಸೈನ್ಸಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈಸ್ ಕ್ವೀನ್ ಅಮಾಂಗ್ ಸೈನ್ಸಸ್ ಅಂತಾರೆ. ಅವು ಎರಡೂ ನಮಗೆ ಬೇಕಾದಂಥದ್ದು. ಆ ಒಂದು ವ್ಯಾಸಂಗದಿಂದ ಬರುವಂಥ ಯುಕ್ತಾಯುಕ್ತ ವಿವೇಕ ಯಾವುದು ಉಂಟು, ನಾನು ಅದನ್ನು ಗಮನಿಸಿದ್ದೀನಿ. ಈ ಸಂಸ್ಕಾರಗಳು ಇಲ್ಲದ ಈಚಿನ ಸಾಹಿತ್ಯದ ಮತ್ತು ನಮ್ಮ ಸೋಕಾಲ್ಡ್ ವಿಚಾರವಾದಿಗಳು ಅನ್ನೋವರಲ್ಲಿ ಕಂಡುಬರುವ ಅಸಂಬದ್ಧತೆಗೂ ಆ ಸಂಸ್ಕಾರ ಇರ್ತಕ್ಕಂಥ ಈ ಒಂದು ಬುದ್ಧಿಜೀವಿಗಳು, ಈ ವಿಚಾರವಾದಿಗಳು ಈ ಗುಂಪಿಗೆ ಸೇರದೇ ಇರತಕ್ಕಂಥವ್ರು, ಆ ಸಂಸ್ಕಾರ ಇರುವ ಕಾರಣದಿಂದಲೇ ಸೇರದೇ ಇರತಕ್ಕಂಥವ್ರು ನೋಡಿದ್ದೀನಿ. ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರಿಗೆ ಭೈರಪ್ಪ ದೊಡ್ಡ ಕಾದಂಬರಿಕಾರ ಅಂತ ಗೊತ್ತಾಗುತ್ತೆ, ಚರ್ಚಾಪಟು ಅಂತ ಅನಂತಮೂರ್ತಿಯವರು ಹೇಳ್ದಂಗೆ ಅನಿಸೋದಿಲ್ಲ ಖಂಡಿತವಾಗಿ. ಕಾಳಿದಾಸ ದೊಡ್ಡ ಕವಿ ಅಂತ ಗೊತ್ತಾಗುತ್ತೆ, ಕೆ ಎಸ್ ನರಸಿಂಹಸ್ವಾಮಿ ದೊಡ್ಡ ಕವಿ, ಅವರು ಮೈಸೂರು ಮಲ್ಲಿಗೆ ಶ್ರೇಷ್ಠವಾದ ಕವಿತೆ, ಇವರು ದೂರುವಂತೆ ಅಲ್ಲ ಅಂತ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯೇ ಅವರಿಗೆ ಗೊತ್ತಾಗುತ್ತೆ, ಈ ಎಲಿಯಟ್ಗಿಂತಲೂ ಶೇಕ್ಸ್ಪಿಯರ್ ದೊಡ್ಡ ಕವಿ ಅನ್ನುವಂಥದ್ದು ಗೊತ್ತಾಗುತ್ತೆ, ಆರ್ಡನ್ಗಿಂತಲೂ ಹೋಮರ್ ದೊಡ್ಡ ಕವಿ ಅಂತನ್ನೋದು ಗೊತ್ತಾಗುತ್ತೆ.
ಈ ವಿವೇಕ ಬರುತ್ತೆ. ಅದೇ ರೀತಿಯಾಗಿ ನೀವು ಎಷ್ಟು ಬೈರಿ ಸನಾತನ ಧರ್ಮ ಅನ್ನೋದು ತೋರಿಸಿದಂಥ ಔದಾರ್ಯವನ್ನು ಇಸ್ಲಾಮು, ಕ್ರಿಶ್ಚಿಯಾನಿಟಿ, ಕಮ್ಯುನಿಸಮು ತೋರಿಸಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಶಾಸ್ತ್ರ ಸಂಸ್ಕಾರದಿಂದ ಗೊತ್ತಾಗುತ್ತೆ. ಸರಿಯಾಗಿ ವಿಜ್ಞಾನವನ್ನು ವಿವೇಚನೆಯಿಂದ ಓದಿಕೊಂಡಂಥವರಿಗೆ ಖಂಡಿತ ಇದು ಬರುತ್ತೆ. ಈ ಮಾತಾಡ್ತಕ್ಕಂಥವ್ರು ಯಾರು ಇದನ್ನು ವಿರೋಧಿಸ್ತಾ ಇದ್ದಾರೆ ಅವರಿಗೆ ಫಿಸಿಕ್ಸು ಮ್ಯಾಥಮೆಟಿಕ್ಸಲ್ಲಿ ಗಟ್ಟಿಯಾದ ಆಧಾರ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಅಮರ್ತ್ಯ ಸೇನ್ ನಾನು ಹೇಳ್ತೀನಿ, ನೊಬೆಲ್ ಪ್ರೈಸ್ ತೊಗೊಂಡವನಾಗಿರ್ಬೋದು, ಶಾಸ್ತ್ರ ಸಂಸ್ಕಾರ ಇಲ್ಲ. ಎಕನಾಮಿಕ್ಸ್ ಈಸ್ ನಾಟ್ ಎ ಸ್ಟ್ರಾಂಗ್ ಸೈನ್ಸ್, ಇಟ್ಸ್ ಎ ವೆರಿ ವೀಕ್ ಸೈನ್ಸ್. ಫಾರ್ ದಟ್ ಮ್ಯಾಟರ್ ಇಟ್ ಈಸ್ ನಾಟ್ ಎಟ್ ಆಲ್ ಸೈನ್ಸ್. ಅಷ್ಟೇ. ಹಾಗಾಗಿ ಅದು ಹೋಟೆಲ್ ಮ್ಯಾನೇಜ್ಮೆಂಟನ್ನು ಓದ್ಕೊಂಡು ಬಂದು ವಾದ ಮಾಡಿದಂತೆ ಆಗಿಬಿಡುತ್ತೆ, ಏನು ಪ್ರಯೋಜನಕ್ಕೆ ಆಗತಕ್ಕಂಥದ್ದಲ್ಲ. ಈಗ ಆದರೆ ಫಿಲಾಸಫಿನೂ ಕೂಡ ಈ ಶುದ್ಧಿಯಿಂದ ಬರಬೇಕಾಗುತ್ತೆ. ಅವರಲ್ಲಿ ಅದು ಕಾಣಿಸೋದಿಲ್ಲ. ಅವ್ರದ್ದು ವಿಚಾರಗಳು ಏನೇ ಇರಬಹುದಾದರೂ ಭಾರತದ ಪರಂಪರೆ ಬಗ್ಗೆ ಮಾತ್ರ ಅವ್ರ ವ್ಯಾಸಂಗ ತುಂಬ ತುಂಬ ಟೊಳ್ಳಾದದ್ದು. ಅವರು ಗಟ್ಟಿಯಾಗಿ ನಮ್ಮ ವೇದಾಂತಾದಿ ಶಾಸ್ತ್ರಗಳನ್ನು ಓದ್ಕೊಂಡಿದ್ದಾರೆ, ನಮ್ಮ ಪುರಾಣ ಓದ್ಕೊಂಡಿಲ್ಲ. ಖಂಡಿತವಾಗಿ ನಾನು ಹೇಳ್ತೀನಿ. ಯಾಕೆಂದರೆ ಅವರ ಬರವಣಿಗೆಯಲ್ಲಿ ಈ ವ್ಯಾಸಂಗ ಕಾಣಿಸೋದಿಲ್ಲ. ಅವರು ಸರಿಯಾಗಿ ಒಬ್ಬ ಶಂಕರನನ್ನೋ ಅಥವಾ ಒಬ್ಬ ಪಾಣಿನಿಯನ್ನೋ ಒಬ್ಬ ಆನಂದವರ್ಧನನ್ನು ಓದಿದರೆ ಅವರ ಅಭಿಪ್ರಾಯಗಳು ಎಷ್ಟೋ ಬದಲಾಗ್ತಾ ಇದ್ವು ಅಂತ ನನಗನ್ಸುತ್ತೆ. ಪ್ರಾಮಾಣಿಕವಾಗಿ ನನ್ನ ವಿಚಾರವನ್ನು ನಾನು ಹೇಳ್ತೇನೆ. ಯಾಕೆಂದರೆ ಅವರ ಬರವಣಿಗೆಗಳಲ್ಲಿ ಆ ಹೇತ್ವಾಭಾಸಗಳು, ಲಾಜಿಕಲ್ ಫ್ಯಾಲಸಿಸ್ ತುಂಬ ಕಾಣಿಸುತ್ತೆ. ಅದೇ ನಾನು ಹೇಳ್ತೀನಲ್ಲ, ಅಳಿಯೋ ಬಳ್ಳ ನಾನು, ಅಳಿತಿದ್ದೀನಿನ್ನೋ ಹೆಮ್ಮೆ ನನಗಿಲ್ಲ ಮಾತ್ರದಿಂದ ಹೇಳ್ತಾ ಇದ್ದೀನಿ. ಇದು ಆಧುನಿಕ ಕಾಲದಲ್ಲಿ ಕಂಡು ಬರ್ತಕ್ಕಂಥ ದೊಡ್ಡ ಕೊರತೆ. ಆ ಸಂಸ್ಕಾರ ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಮತ್ತು ಅವೆಲ್ಲಕ್ಕೂ ಕಿರೀಟಪ್ರಾಯವಾಗಿ ಒಂದು ತತ್ವದೃಷ್ಟಿ ಬೇಕು, ಅಂಗೀಕಾರ ಬುದ್ಧಿ ಬೇಕು. ಅಂಗೀಕಾರ ಬುದ್ಧಿ ಇಲ್ಲದಿದ್ದರೆ ಜಗತ್ತು ನಡೆಯುವಂಥದ್ದಲ್ಲ. ಇರಲಿ, ಈಗ ಕ್ಷಪ್ರ ಅಂತ ಹೇಳಿದ್ರಿ, ಕ್ಷಪ್ರ ಹೇಳಿದ್ರಿ, ಕ್ಷಪ್ರ ಹೇಳಿದ್ದೆ, ಸಕಾರ ನಿಷೇಧ ಆಗಿತ್ತು. ಕ್ಷಪ್ರ ಪ್ರಣಾಮ ಅಂತ ನಾವು ಹೇಳ್ಬೋದು. ಮಕಾರ ಲೇ, ಕ್ಷಪ್ರಣಾಲೆ, ಕ್ಷಪ್ರಣಾಲಿಹಿ ಇದೆಯಲ್ವ, ಅದರಿಂದ ಲೇ ಕ್ಷಪ್ರಣಾಲೆ. ಅಸಮಾಕ್ಷಪ್ರಣಾಲೆ, ಸಮಾಕ್ಷಪ್ರಣಾಲೆ. ಏನು ಯಾವ ನಿಷೇಧವೂ ಇಲ್ಲ. ಕ ಕ ಕವಿ ಅಂತ ತರ್ಬೋದು. ವಿಯನ್ನು ನಿಷೇಧ ಮಾಡಿದ್ರು, ವಕಾರವನ್ನು ನಿಷೇಧ. ಕ್ಷಪ್ರಣಾಲೆ. ಲಾ ಕಲಾವಿದ್ ಅಂತ ಏನಾದ್ರು ತರ್ಬೋದು. ತಿರ್ಗಾ ವಕಾರವನ್ನೇ ನಿಷೇಧ. ಕ್ಷಪ್ರಣಾಲೆ ಕಲಾ. ಫಸ್ಟ್ ಮೈನು ಥರ್ಡ್ ಕ್ರಾಸ್. ಫಸ್ಟ್ ಮೈನ್ ಥರ್ಡ್ ಕ್ರಾಸ್. ಮೊದಲನೇ ಸಾಲಿನ ಮೂರನೇ ಮನೆ. 33. ಕ್ಷಪ್ರಣಾಲೆ ಕಲಾ. ಖೇ. ಅವಧಾನಿಗಳು. ನಮ್ಮ ಪೇರೆಂಟ್ಸ್ಗೆಲ್ಲ ದೊಡ್ಡ ಚಾಲೆಂಜ್ ಈ ಸರಿ. ವರ್ಲ್ಡ್ ಕಪ್, IPL ಎಲ್ಲ ಎಕ್ಸಾಮ್ ಡೇಟ್ಗಳು ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಡಿವಿಯೇಷನ್ ಮಕ್ಕಳಿಗೆ ಆಗಬಾರ್ದು ಅಂತ ಎಕ್ಸಾಮ್ ಹಾಲಲ್ಲಿ ಒಂದೊಂದು TV ಇಟ್ಬಿಟ್ಟು ಲೈವ್ ಆನ್ ಮಾಡಿಬಿಟ್ರೆ ಹೇಗೆ? ಅದಕ್ಕೆ ಬದಲಾಗಿ ಇದನ್ನೇ ಪರೀಕ್ಷೆ ಕೊಟ್ಬಿಟ್ರೆ ಅಂತ. ಹೇಗೂ ನಮ್ಮಲ್ಲಿ ಟೆಸ್ಟ್ ಮಾಡೋದು ಬರೀ ಮೆಮರಿ ಪವರ್, ಇನ್ನೇನೂ ಅಲ್ಲ. ಯಾರೆಷ್ಟು ಸ್ಕೋರ್ ಮಾಡಿದ್ರು, ಯಾರು ಯಾವಾಗ ಡ್ರಾಪ್ ಔಟ್ ಆದರು, ಯಾರೆಷ್ಟು ಕ್ಯಾಚ್ ಮಾಡಿದ್ರು, ಯಾರೆಷ್ಟು ನೋಬಾಲ್ ಮಾಡಿದ್ರು, ಯಾರೆಷ್ಟು ಡಕ್ಕಿಂಗ್ ಮಾಡಿದ್ರು, ಅದನ್ನೇ ಕೊಟ್ಬಿಟ್ರೆ ಸಾಕಲ್ವಾ? ಹೌದು. ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲುತ್ತಾ, ಧೋನಿ ಎಷ್ಟು ಹೊಡಿತಾನೆ, ಬೌಂಡ್ರಿ ಎಲ್ಲ ಆಗ್ಬಿಡ್ಬೋದು. ಕ್ಷಪ್ರಣಾಲೆ ಕಲಾ ಖೇ. ಖೇಲ ಅಂತ ಏನಾದರೂ ಬಳಸ್ಬೋದು. ಲಕಾರವನ್ನು ನಿಷೇಧ. ಗೊತ್ತಿತ್ತು, ಬಿಡ್ತೀಯನಪ್ಪ ಲಕಾರಕ್ಕೆ ನಕಾರ ಮಾಡ್ತೀಯ ಅಂತ. ಕ್ಷಪ್ರಣಾಲೆ ಕಲಾ ಖೇಲ ಖಲಾ ಖೇಟ. ನಿಷೇಧವೇನಿಲ್ಲ. ಹೃ ಹೃ
ಹೃದಯ ಅಂತ ಏನಾದರೂ ಮಾಡ್ಬೋದು. ಯಾ ನಿಷೇಧ. ನ್ಮ ನಿಷೇಧವೇನಿಲ್ಲ. ತ್ಯ ಖೇಟ ಹೃನ್ ಮತ್ಯ. ಅವಧಾನಿಗಳು, ಪದೇ ಪದೇ ನಿಷೇಧವನ್ನು ನೀವು ತಪ್ಪಿಸ್ಕೊಳ್ತಿದ್ದೀರಿ ಅಂದರೆ ನಿಮ್ಮಿಬ್ಬರಲ್ಲಿ ಏನೋ ಸೀರಿಯಸ್ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯೇನೋ ಅಂತ ಡೌಟು. ಇಲ್ಲ ಇಲ್ಲ, ತುಂಬ ಕಷ್ಟದಲ್ಲಿದ್ದೀನಿ. ನಿಮಗೆ ಸಂಸ್ಕೃತ ಗೊತ್ತಾಗಿದ್ದರೆ ನನ್ನ ಕಷ್ಟ ಗೊತ್ತಾಗ್ತಾ ಇತ್ತು. ನನಗೆ ಅವಮಾನ ಮಾಡ್ತಿದ್ದೀರಿ ಸಂಸ್ಕೃತ ಗೊತ್ತಿಲ್ಲ ಅಂತ. ಸ್ವಾಮಿ, ಸಂಸ್ಕೃತ ಅಂದರೆ ಪೋಲಿ ಮಾತು ಅಂತ ಅಷ್ಟು ಗೊತ್ತಿಲ್ವೇ? ನಾನು ಬೈತಾ ಇದ್ದೆ ನಿಮ್ಮನ್ನ, ಅದು ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅಂತ. ನೀವು ಅರ್ಥ ಆಗುತ್ತೆ ಅಂತ ಹೇಳಿದ್ರಿ, ಹಾಗಾಗಿ ಸಂತೋಷ. ಕೊನೆ ಅಂತ ಹೇಳಿದ್ರಿ. ಕ್ಷಪ್ರಣಾಲೇ ಕಲಾ ಖೇಟ ಹೃನ್ ಮತ್ಯ. ಮತ್ಯ ಅಲ್ವಾ? ಮತಿ ಜೊತೆಗೆ ಆ ಸೇರಿ ಏನೋ ಆಗಿದೆ. ಆ ಮುಂದೆ ಏನು ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅಜ ಅಂತ ಏನಾದರೂ ಇರ್ಬೋದೇನೋ, ಅಥವಾ ಅಹೋ ಒನ್ ರನ್ ವಿಕ್ಟರಿ, ಒನ್ ಬಾಲ್ ಒನ್ ರನ್. ಅಹೋ ಅಲಂ ಅವೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಜ್ಞಾನವಂತರನ್ನಾಗಿ ಮಾಡೋದು ಹೇಗೆ ಅಂತ. ನಿಷೇಧದಲ್ಲಿ ಮುಳುಗಿದ್ದೀರಿ ನೀವು. ತೊಂದರೆ ಇಲ್ಲ. ಜ್ಞಾನವಂತರನ್ನಾಗಿ ಮಾಡೋದು ಹೇಗೆ ಅಂತ. ನನಗೆ ನಿಮ್ಮ ಉಚ್ಚಾರಣೆ ಗೊತ್ತಾಗ್ತಾ ಇಲ್ಲ. ಜ್ಞಾನವಂತರನ್ನಾಗಿ ಮಾಡೋದು ಹೇಗೆ? ಹಳೆ ಮೈಸೂರಿನವ್ರನ್ನ ಕರಾವಳಿಯನ್ನವ್ರನ್ನಾಗಿ ಮಾಡ್ದಂಗೆ ಆಗುತ್ತೆ. ಹಳೆ ಮೈಸೂರಿನಲ್ಲಿ ವಿಜ್ಞಾನ ಇದೆಲ್ಲ ಉಂಟು, ಕರಾವಳಿಯಲ್ಲಿ ಕರೆಕ್ಟ್ ಆಗಿದೆ ವಿಜ್ಞಾನ ಅಂತ ಇದೆ ಅಷ್ಟೇ. ಒಂದು ಗಣೇಶವರಿಗೆ ಹಠ ಅನ್ನೋ ಶಬ್ದ ತುಂಬ ಇಷ್ಟ. ಕರ್ನಾಟಕ್ ಅಂತೆಲ್ಲ ತುಂಬ ಸತಿ ಬಳಸ್ತಾರೆ. ಸೊ ಟಕಾರವನ್ನೇ ನಿಷೇಧ ಮಾಡ್ತೀನಿ. ಜ ಪದ್ಯ ಮುಗೀತು. ಧಾರಣೆಯಿಂದ ಇದರ ಅರ್ಥವನ್ನು ಹೇಳಿಬಿಡ್ತೀನಿ. ಕಾಳಿದಾಸ ಕವಿಯ ಬಗ್ಗೆ ಪದ್ಯ. ಕಾಳಿದಾಸನ ಹೆಸರನ್ನಂತೂ ತರೋಕ್ಕಾಗೋಲ್ಲ, ಗೊತ್ತೇ ಇದೆ. ಅದಕ್ಕೆ ಆ ಸಾಹಸವನ್ನು ನಾನು ಮಾಡಲೇ ಇಲ್ಲ. ಶಬ್ದಗಳನ್ನು ವೇಸ್ಟ್ ಮಾಡ್ಕೊಳ್ಳೋದನ್ನು ಬಿಟ್ಟು ಇನ್ಯಾವುದೂ ಆಗೋಲ್ಲ ಅಂತ. ಮಿಕ್ಕ ವಿಶೇಷಣಗಳಿಂದಲೇ ಕಾಳಿದಾಸ ಅನ್ನುವ ವ್ಯಕ್ತಿತ್ವವನ್ನು ತೋರ್ಪಡಿಸಿದ್ದೀನಿ. ಒಂದು ಇಮೇಜರಿಯನ್ನು ಫಸ್ಟು ತರುವ ಪ್ರಯತ್ನ ಮಾಡಿದ್ದೀನಿ. ಶ್ರೀವಧೂತಾತಪ ನಿಚ್ಛಟಾ ಸ್ಫಾಲತಃ ಪ್ರೇಷ್ಠಮಾಶಸ್ತ ಸನ್ನಾಮ್ನಿ ಭಾಸಿಸ್ವತಃ ಪ್ರೇಷ್ಠಮಾಶಸ್ತ ಸನ್ನಾಮ್ನಿ ಭಾಸಿಸ್ವತಃ ಗುಪ್ತಭಾಸ್ವಚ್ಛಮೋತ್ಕರ್ಷ ವಂದೇ ಗುಪ್ತಭಾಸ್ವಚ್ಛಮೋತ್ಕರ್ಷ ವಂದೇ ಸಮಾಕ್ಷ ಪ್ರಣಾಲೆ ಅಸಮಾಕ್ಷ ಪ್ರಣಾಲೆ ಕಲಾ ಖೇಟ ಕ್ಷಪ್ರಣಾಲೆ ಕಲಾ ಖೇಟ ಹೃನ್ಮತ್ಯಜ. ಇದು ಪದ್ಯ. ಅರ್ಥ ಏನಂದರೆ, ಒಂದೇ ನೀನನ್ನು ನಮಸ್ಕಾರ ಮಾಡ್ತೀನಿ. ನೀನು ಎಂಥವನು ಅಂದರೆ ಗುಪ್ತ ಭಾಸ್ವಚ್ಛಮೋತ್ಕರ್ಷ, ಗುಪ್ತರ ಕಾಲದ ಭಾಸ್ವತ್ ಹೊಳಿತಕ್ಕಂಥ ಶಾಂತಿಯ ಉತ್ಕರ್ಷ ಅಂತ. ಕಾಳಿದಾಸ ಗುಪ್ತರ ಕಾಲದವನು. ಆ ಕಾಲದಲ್ಲಿ ಅಭಿವೃದ್ಧಿಯಿಂದ ಬಂದಂಥ ಶಾಂತಿ ಇತ್ತು. ಅದು ಒಂದು ಗಾದೆ ಇದೆಯಲ್ಲ, ಆಡಮ್ ಆ್ಯಂಡ್ ಈವ್ ಏನಾಗಿದ್ದರು ಅಂದರೆ ಅವರು ಕಮ್ಯುನಿಸ್ಟ್ಗಳಾಗಿದ್ದರು. ಅವರ ದೇವರು ಕಮ್ಯುನಿಸ್ಟ್ ಆಗಿದ್ದ ಅಂತ. ಹೂ ಈಸ್ ದಿ ಗಾಡ್ ಆಫ್ ಕ್ರಿಶ್ಚಿಯನ್ಸ್ ಅಂತಂದರೆ ಕಮ್ಯುನಿಸ್ಟ್ ಅಂತ ಒಂದು ಜೋಕ್. ಯಾಕೆಂದರೆ ಆಡಮ್ ಆ್ಯಂಡ್ ಈವ್ ಹ್ಯಾಡ್ ನೋ ಡ್ರೆಸ್ ಟು ವೇರ್ ಆ್ಯಂಡ್ ನೋ ಆಕ್ಸೆಸ್ ಟು ನಾಲೆಡ್ಜ್ ಆ್ಯಂಡ್ ದೇ ಹ್ಯಾಡ್ ಓನ್ಲಿ ಒನ್ ಫ್ರೂಟ್ ಟು ಈಟ್. ಇವನ್ ದೆನ್ ದೇ ವರ್ ಸೆಟ್ ಟು ಬಿ ಇನ್ ಪ್ಯಾರಡೈಸ್. ಅದು ಆಗಲ್ದಿದ್ದರೆ ಇನ್ನೇನು, ಅದು ಕಮ್ಯುನಿಸ್ಟಿಕ್ ಸರ್ಕಾರವೇ ಹೌದು ಅಂತ. ಈ ತರಹ ಒಂದು
ನಮ್ಮ ವಾಸುಕಿ ಸದಾ ಹೇಳ್ತಾ ಇರ್ತಾನೆ, ಎವ್ರಿ ಮೀಡಿಯೋಕರ್ ಇಂಡಿಯನ್ ಇಸ್ ಎ ಕಮ್ಯುನಿಸ್ಟ್ ಅಂತ ಹೇಳಿಬಿಟ್ಟಿದ್ವಿ. ಆ ರೀತಿಯಾಗಿ ಆಗಿಬಿಡುತ್ತೆ. ಗುಪ್ತರ ಆ ಒಂದು ಶ್ರೀಮಂತಿಕೆ ಹಾಗಲ್ಲ. ಎಲ್ಲಿವರೆಗೆ ಅಂದರೆ ಕಟ್ಟರ್ ಕಮ್ಯುನಿಸ್ಟ್ ಆಗಿದ್ದಂತಹ ನಮ್ಮ ಮಹಾಪಂಡಿತ ತ್ರಿಪಿಟಕಾಚಾರ್ಯ ರಾಹುಲ ಸಾಂಕೃತ್ಯಾಯನರು ಕೂಡ ಗುಪ್ತರ ಕಾಲದಲ್ಲಿ ಶ್ರೀಮಂತಿಕೆ ಸಮೃದ್ಧಿ ಇತ್ತು, ಕಳ್ಳಕಾಕರಿರಲಿಲ್ಲ ಅಂತ ಒಪ್ಕೊಂಡ್ರು. ಕಾರಣ ಬೌದ್ಧನಾದ ಹ್ಯೂನ್ ಸ್ಯಾಂಗು ಪಾಹಿಯಾನು ಬರೆದಿಲ್ಲ ಅಂತ. ಆ ಮಟ್ಟಕ್ಕೆ ಆ ಗುಪ್ತರ ಕಾಲದಲ್ಲಿ ಸಮೃದ್ಧಿ ಅನುಕೂಲತೆ ಎಲ್ಲ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆ ಭಾರತೀಯ ಸಂಸ್ಕೃತಿಯ ಒಂದು ಸ್ವರ್ಣ ಯುಗ ಅಂತಲೂ ಕರೀತಾರೆ. ಕಾಳಿದಾಸ ಅದರ ಪ್ರತಿನಿಧಿ ಅಂತ ಅನೇಕ ವಿದ್ವಾಂಸರೆಲ್ಲ ಆ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಡಾಕ್ಟರ್ ವಿ ರಾಘವನ್ ಇರ್ಬೋದು, ಪಿ ವಿ ಕಾಣಿಯವರಿರ್ಬೋದು, ರೈಡರ್ ಇರ್ಬೋದು, ಇವರೆಲ್ಲ ಬರೆದಿದ್ದಾರೆ. ಹಾಗಾಗಿ ಉಕ್ತಭಾಸ್ವತ್ ಕ್ಷಮೋತ್ಕರ್ಷ, ಆ ಶಾಂತಿಯ ಉತ್ಕರ್ಷ. ಅವನು ಹಾಗಿದ್ರೂ ಅಲ್ಲಿ ಲೋಪದೋಷಗಳನ್ನು ಕಂಡಿದ್ದ. ಕಾಳಿದಾಸನ ದೊಡ್ಡತನ ಅದೇ ಎಲ್ಲೇ ಇರೋದು. ಸರಸ್ವತಿ ಶ್ರುತಿ ಮಹತಾಂ ಅಪಿ ಮಹೀಯತಾಂ ಪ್ರವರ್ತತಾಂ ಪ್ರಕೃತಿ ಹಿತಾಯ ಪಾರ್ಥಿವ ಅಂತ ಹೇಳಬಲ್ಲವನಾಗಿದ್ದ. ಹೀಗಾಗಿ ಅವನು ಅಲ್ಲಿ ಉತ್ಕರ್ಷನಾಗಿದ್ದಾನೆ. ಮತ್ತು ಅಸಮಾಕ್ಷ ಪ್ರಣಾಲೆ, ಅಸಮಾಕ್ಷ ಅಂದರೆ ಮುಕ್ಕಣ್ಣ, ಅವನ ಪ್ರಣಾಲಿ, ಅವನ ಒಂದು ರಚನಾ ಸೂತ್ರದಂತೆ ಕಾಳಿದಾಸ ಇದ್ದ ಅಂತ. ಶಿವ ಕಾಳಿದಾಸನ ಐಡಿಯಲ್ಲು. ಅವನು ಕಾಂತಾ ಸಮ್ಮಿಶ್ರ ದೇಹೋಪ್ಯ ವಿಷಯ ಮನಸಾಂ ಯಪ್ಪರಸ್ತಾದ್ಯತೀನಾಂ, ಅರ್ಧ ಮೈಯನ್ನು ಹೆಣ್ಣು ಮಾಡಿಕೊಂಡಿದ್ದರೂ ಸಂಸಾರ ದೂರನಾಗಿ ಇದ್ದಂಥವನು ಅಂತ. ಈ ಸಿಂಥಸಿಸ್ ಆಫ್ ಆಲ್ ಥಿಂಗ್ಸ್ ಅಂತ ಏನಿದೆ, ಎಲ್ಲದರ ಸಮನ್ವಯ ಪ್ರಜ್ಞೆ ಶಿವನಲ್ಲಿ ಅವನು ಕಂಡ. ಆ ರೀತಿಯಾಗಿದ್ದವನು ಅಂತ. ಇನ್ನೊಂದು ಅರ್ಥ ಸಮಾಕ್ಷ ಪ್ರಣಾಲೆ, ನೀನು ಎಲ್ಲವನ್ನೂ ಸಮವಾದ ಕಣ್ಣಿಂದ ನೋಡಿದ ಪ್ರಣಾಲಿಯನ್ನು ಉಳ್ಳಂಥವನು ಅಂತ ಹೇಳ್ಬಿಟ್ಟು. ಯು ಹ್ಯಾಡ್ ನೋ ಆಡ್ ವಿಷನ್, ಯು ಹ್ಯಾಡ್ ಅನ್ ಈವನ್ ವಿಷನ್ ಅಂತ ಕಾಳಿದಾಸನಿಗೆ ಇನ್ನೊಂದು. ಮತ್ತು ಹೃನ್ಮತ್ಯಜ, ಹೃದಯ ಮತ್ತು ಬುದ್ಧಿಗಳ ಬ್ರಹ್ಮ ಅಂತ. ಕಾಳಿದಾಸನಲ್ಲಿ ಹೃದಯಾಂಶವೂ ಇದೆ, ಬುದ್ಧಿಂಶವೂ ಇದೆ, ಭಾವಬುದ್ಧಿಗಳ ಸಮನ್ವಯ ಕಾಣಿಸುವಂಥದ್ದಾಗಿದೆ. ಆ ಥರ ಇರ್ತಕ್ಕಂಥವನು ಅವನು. ಇಂಥವನು ಯಾವ ಕೀರ್ತಿಯನ್ನು ಪಡೆದಿದ್ದಾನೆ ಅಂತಂದರೆ, ಶ್ರೀವಧೂ ತಾತಪಾಣಿ ಸ್ಫಾಲತಃ ಪ್ರೇಷ್ಟಮಾಶಸ್ತ ಸನ್ನಾಮ್ನಿ. ಶ್ರೀವಧು ಲಕ್ಷ್ಮಿಯ ತಂದೆಯಾದ ಸಮುದ್ರನ ಅಲೆಗಳು ಅಂತ ಯಾವುದಿವೆ, ಪಾಣಿಗಳು ಅಂದರೆ ಕೈಗಳು, ಸಮುದ್ರದ ಅಲೆ ಅದೇ ಕೈಗಳು, ಅದರ ಆಸ್ಫಾಲನ, ಅಲೆಗಳ ಹೊಯ್ದಾಟದ ಆಸ್ಫಾಲನ, ಸಮುದ್ರದ ಅಲೆಗಳೇ ಕಾಳಿದಾಸನ ಕೀರ್ತಿಯನ್ನು ಕಂಡು ಚಪ್ಪಾಳೆ ತಟ್ತಾ ಇದೆ ಅಂತಕ್ಕಂಥದ್ದು. ನಿನ್ನ ಹೆಸರನ್ನು ಕಂಡು ಸಮುದ್ರದ ಅಲೆಗಳ ನಿರಂತರವಾದ ಹೊಯ್ದಾಟ. ಬೇರೆ ಕವಿಗಳಿಗೆ ನಾವು ಆಗಲೂ ಈಗಲೂ ಚಪ್ಪಾಳೆ ತಟ್ಟು ಸುಮ್ಮನೆ ಆಗ್ತೀವಿ. ಕಾಳಿದಾಸ ಈಸ್ ಎವರ್ ಗಿವನ್ ಸ್ಟ್ಯಾಂಡಿಂಗ್ ಒವೇಷನ್ ಫಾರ್ ಎವರ್. ನಿರಂತರವಾಗಿ ಅಲೆಗಳ ಹೊಯ್ದಾಟದ ಚಪ್ಪಾಳೆಯಲ್ಲಿ ಕೀರ್ತಿತನಾದಂಥವನೇ. ಒಂದೇ ನಿನ್ನನ್ನು ನಮಸ್ಕಾರ ಮಾಡ್ತೀನಿ ಅಂತಕ್ಕಂಥದ್ದು ಪದ್ಯದ ತಾತ್ಪರ್ಯ. ಇನ್ನು ನಾವು ನೋಡ್ತಕ್ಕಂಥದ್ದು ಸಮಸ್ಯಾಪೂರ್ಣ. ಸಮಸ್ಯಾಪೂರ್ಣ ಮಹಾಭಾರತದ ಭೀಷ್ಮ ಮತ್ತು ಪರಶುರಾಮರ ಆ ಸಂಘರ್ಷದಿಂದ ಮಾಡಿರುವಂಥದ್ದಾಗಿದೆ. ಧಾರಣದಿಂದ ಪದ್ಯವನ್ನು ಹೇಳ್ತೀನಿ. ಚಂಡಭರ್ಗವನಂದು ಶಿಷ್ಯನ ಬ್ರಹ್ಮಚರ್ಯೆಯ ಬಾಗಿಸಲ್ ಕೊಂಡು ಕೊಡಲಿಯ ಮಸೆದು ಬಂದಿರೆ ಮೇಳವಿಸಲ ಕೊಳ್ಗುಣಂ ಮಂಡಿಯೂರಿಸುರಾಪಗಾತ್ಮಜ ನಂದು ಬಾಗಿಸೆ ಬಿಲ್ಲಮೇಣ್ ಕಂಡು ಜೋಡಿಸಿಕೊಂಡು ಮುತ್ತಿಡೆ ಜಾಡಿಸಿದ ಕಣೆ ನುಗ್ಗಿಸಿ. ಇದು ಪದ್ಯ. ಇದರ ತಾತ್ಪರ್ಯ ಹೀಗಿದೆ. ಅದು ಅಂಡು ಜೋಡಿಸಿಕೊಂಡು ಅಲ್ಲ, ಕಂಡು ಜೋಡಿಸಿಕೊಂಡು ಮುತ್ತಿಡೆ ಕಣೆ ಜಾಡಿಸಿ ನುಗ್ಗಿಸಿ ಅಂತ. ಜಾಡಿಸಿದ ಕಣೆ ನುಗ್ಗಿಸಿ ಅಂತ ಪದ್ಯ. ಹೀಗೆ ಪರಶುರಾಮ ಬಂದ, ಚಂಡಭಾರ್ಗವನಂದು ಶಿಷ್ಯನ ಬ್ರಹ್ಮಚರ್ಯೆಯ ಬಾಗಿಸಬೇಕು ಅಂತ ಬಂದ. ಕೊಂಡು ಕೊಡಲಿಯ ಮಸೆದು ಮೇಳವಿಸಲ್, ಕೊಂಡು ಕೊಡಲಿಯ ಮಸೆದು ಬಂದಿರೆ ಮೇಳವಿಸಲ ಕೊಳ್ಗುಳ ಅಂದರೆ ಯುದ್ಧ, ಕೊಳ್ಗುಳ ಯುದ್ಧ ಮೇಳವಿಸಿರುವಾಗ ಬಂದ. ಮಂಡಿಯೂರಿ ಸುರಾಪಗಾತ್ಮಜ, ಬಿಲ್ಲನ್ನು ಬಾಣ ಪ್ರಯೋಗ ಮಾಡಬೇಕಾದ್ರೆ ಮಂಡಿ ಹೊಡಬೇಕು. ಅದನ್ನು
ಕಾಳಿದಾಸ ಕುಮಾರ ಸಂಭವದ ಹೇಳ್ತಾನೆ, ಚಕ್ರೀಕೃತ ಚಾರುಚಾಪ ಪ್ರತ್ಯಾಲೀಢ ಭಂಗಿಯಲ್ಲಿ ಅವನು ಅಟ್ಯಾಕ್ ಮಾಡೋದಕ್ಕೆ ಆಲೀಢ ಸ್ಥಾನ ಅಂತ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ. ಪ್ರತ್ಯಾಲೀಢ ಸ್ಥಾನ ಅಂತಂದರೆ ಆ ರಿಯಾಕ್ಷನ್ ಕೊಡೋದಕ್ಕೆ, ಫೈಟ್ ಕೊಡೋದಕ್ಕೆ ಸಿದ್ಧನಾದ. ಅಂದರೆ ಗುರುವನ್ನು ತಾನಾಗಿ ಎದುರಿಸಲಿಲ್ಲ, ಗುರುವೇ ಎದುರಿಸಿದಾಗ ಹಿ ಓನ್ಲಿ ಮೇಡ್ ಇಸ್ ಡಿಫೆನ್ಸ್ ನಾಟ್ ಅನ್ ಅಫೆನ್ಸ್ ಅಂತ. ಹಾಗೆ ಮಾಡಿದಾಗ ಮೊದಲು ಗುರುವಿನ ಬಾಣವೇ ಬಂತು. ಮಂಡಿಯೂರಿ ಸುರಾಪಗಾತ್ಮಜ ಬಿಲ್ಲು ಬಾಗಿಸಿ ಅಂದು ಬಾಗಿಸಿ ಬಿಲ್ಲ ಮೇಣ್ ಕಂಡು ಜೋಡಿಸಿಕೊಂಡು ಮುತ್ತಿಡೆ ಜಾಡಿಸಿದ ಕಣೆ ಅಂದರೆ ಗುರು ಬಿಟ್ಟು ಜಾಡಿಸಿದ ಕಣೆ ಅವನ ಮೇಲೆ ಮುತ್ತಿಡೆ, ಜೋಡಿಸಿಕೊಂಡು ಮುತ್ತಿಡೆ, ಒಂದಾಗೊಂದು ಜೋಡಿಸ್ಕೊಂಡು ಕಣೆ ಅಂದರೆ ಕಣೆ ಅಂತಲ್ಲ, ಬಾಣ ಅಂತರ್ಥ. ಬಾಣ ಬಂದು ಅವನನ್ನು ಮುತ್ತಿಡ್ತಾ ಇದೆ. ಗುರುವಿನ ಬಾಣ ಅವನಿಗೆ ನೋವು ಮಾಡ್ತಾ ಇಲ್ಲ, ಗುರುವಿನ ಪ್ರೀತಿಯ ವಾತ್ಸಲ್ಯದಂತೆ ಮುತ್ತಿಡ್ತಾ ಇದೆ ಅನ್ನುವ ಧ್ವನಿ ಉಂಟು. ಆಗ ನುಗ್ಗಿದ, ಅವನಾಗ ನುಗ್ಗುತ್ತಾನೆ ಅಂತ. ಗುರು ತನ್ನ ಮೇಲೆ ಬಾಣ ಪ್ರಯೋಗ ಮಾಡುವವರೆಗೂ ತಾನು ಮಾಡೋದಿಲ್ಲ ಅನ್ನುವಂಥ ಮರ್ಯಾದೆಯನ್ನು ಪಾಲಿಸಿಕೊಂಡು ನುಗ್ಗದ ಅನ್ನುವುದಾಗಿ ಸಮಸ್ಯಾಪೂರ್ಣ ಆಗಿರುವಂಥದ್ದು. ಇನ್ನು ನಾವು ನೋಡಬೇಕಾಗಿದ್ದು ಕೊನೆಗೆ ದತ್ತಪದಿಯ 4ನೇ ಪದ ಹಾರ್ನೆಟ್. ಹಳ್ಳಿಹಾದಿಯದಿದೆಕೋ ವಾಲಾಂಜನೇಯನೊಳ್ ದಳ್ಳುರಿಗೆ ನೂ ಕಲಸು ಕುಯ್ಲಾಗಿರೆ ಕಳ್ಳು ಕುಡಿದವರಂದ ದೆತ್ತಿ ಹಾಕಿರೆ ಯಾತ್ರೆ, ಎತ್ತಿ ಹಾಕುವ ಯಾತ್ರೆ. ಈಗ ಪದ ಹಾರ್ನೆಟ್. ಎತ್ತಿ ಹಾಕಿರೆ ಯಾತ್ರೆ. ಅವಧಾನಿಗಳೇ, ನಂಬರ್ ನಾನು ಕೊಡ್ತೀನಿ, ಅಡ್ರೆಸ್ ನೀವು ಹೇಳಿ. 38. 4ನೇ ಸಾಲಿನ ಕೊನೆಯ ಮನೆ. ಎತ್ತಿ ಹಾಕಿರೆ ಯಾತ್ರೆ. ಕಳ್ಳಿಹಾಲಿನ ಕಾಣ್ಕೆ. ಕಳ್ಳಿಹಾಲಿನ ಕಾಣ್ಕೆ. ಹಾರ್ ನೆಟ್ಟರು ಪದ್ಯ ಮುಗಿಯಿತು. ತಾತ್ಪರ್ಯ ಇಷ್ಟಿದೆ. ಹಳ್ಳಿಯ ಹಾದಿ ಅದಕ್ಕೋ ಅಂತನ್ನುವಾಗ ವಾಲಾಂಜನೇಯನೊಲ್, ಬಾಲ ಬೆಳೆಸಿದ ಆಂಜನೇಯನ ಹಾಗೆ ದಳ್ಳುರಿಗೆ ನೂಕಿರುವಾಗ ನಮ್ಮ ಹಸು ಅಲ್ಲಿ ದಳ್ಳುರಿಗೆ ನೂಕಲಸು ಕುಯ್ಲಾಗಿರೆ, ಹಸುವೆ ಕೊಯ್ಲಾಗಿರುವಾಗ ಕಳ್ಳು ಕುಡಿದವರ ಆ ರೀತಿಯಲ್ಲಿ ಕಳ್ಳು ಕುಡಿದವರಂತದದು ಎತ್ತಿ ಹಾಕುವ ಯಾತ್ರೆ. ಹಾಕಲ್ಲಿ ಬಂತು, ಎತ್ತಿ ಹಾಕುವ ಯಾತ್ರೆ. ಎತ್ತೆತ್ತಿ ಹಾಕ್ತಾ ಇದೆ, ಬಂಡಿ ಯಾತ್ರೆ ಎಂದರು. ಆಂಜನೇಯನ ಬಾಲಕ್ಕೆ ಬೆಂಕಿ ಇಟ್ಟಾಗ ಎಷ್ಟು ಒದ್ದಾಟ ಆಗುತ್ತೋ ಆ ರೀತಿಯಾಗಿ ಒದ್ದಾಟ ನಮಗಾಗ್ತಾ ಇದೆ. ಬೆಂಕಿ ಹಾಕಿದಂತೆ ನಮ್ಮ ಬದುಕುಗಳಿಗೆ ಪ್ರಾಣವನ್ನೇ ಕೊಯ್ದಂತೆ ಆಗ್ತಾ ಇದೆ ಅಂತ ಜನರಲ್ ಸ್ಟೇಟ್ಮೆಂಟ್ ಆದಮೇಲೆ ಎತ್ತಿ ಹಾಕುವ ಯಾತ್ರೆ ಅಂತ ರಸ್ತೆ. ಮತ್ತು ಕಳ್ಳು ಕುಡಿದವರಂತೆ ಎನ್ನುವಾಗ ಕಳ್ಳು ಕುಡಿದವರು ಅಡ್ಡಾದಿಡ್ಡಿ ಓಡಾಡ್ತಾ ಇರ್ತಾರೆ. ರಸ್ತೆಗಳು ಹಾಗೆ ನೇರವಾಗಿಲ್ಲ, ಅಂಕು ಸುತ್ತು ಬಳಸು ಹಾಗೆ ಹೋಗತಕ್ಕಂಥದ್ದು. ಅಲ್ಲಿ ಬಿದ್ದು ಇಲ್ಲಿ ಎದ್ದು ಹೋಗುವ ಕಳ್ಳು ಕುಡಿದವನಂತೆ ಅಲ್ಲಿ ವೆಹಿಕಲ್ ಜಖಮ್ಮಾಗಿ ಅಲ್ಲಿ ಒದ್ದಾಡಿ, ಇಲ್ಲಿ ಬಿದ್ದಾಡಿ, ಇಲ್ಲಿ ಎತ್ತರ, ಅಲ್ಲಿ ತಗ್ಗು, ಹಾಗೆಲ್ಲ ಆಗಿದೆ ಅಂತ ಅಷ್ಟು ಧ್ವನಿಗಳನ್ನು ಅಲ್ಲಿ ಊಹಿಸಿಕೊಳ್ಬೇಕಾದದ್ದು. ಮತ್ತು ಕಳ್ಳಿ ಹಾಲಿನ ಕಾಣಿಕೆ, ಹಾಲದು ಆದರೆ ಕಳ್ಳಿ ಹಾಲಿನ ಕಾಣಿಕೆ. ಕಳ್ಳಿ ಹಾಲನ್ನು ಕಣ್ಣಿಗೆ ಹಾಕ್ಕೊಂಡ್ರೆ ಕಣ್ಣು ಕಾಣಿಸೋದಿಲ್ಲ. ಈ ಹಾದಿಯೂ ಹಾಗೆ ಇಲ್ಲವೇ ಇಲ್ಲ, ಹಾದಿ ಕಾಣಿಸುವುದೇ ಇಲ್ಲ. ಆ ರೀತಿ ಇರುವಂಥ ಈ ಒಂದು ಪ್ರಸಂಗದಲ್ಲಿ ನಮ್ಮ ಹಳ್ಳಿಯ ರಸ್ತೆಗಳ ಈ ಎತ್ತಿನ ಬಂಡಿಯ ಯಾತ್ರೆ ಯಾವ ರೀತಿ ಸರಿಯಾಗಿರುತ್ತೆ. ಮೂರ್ತಿರಾಯರೇನೋ ಲಲಿತ ಪ್ರಬಂಧಗಳಲ್ಲಿ ಬರೆದು ಬಿಟ್ಟರು ಹಗಲುಗನಸುಗಳಲ್ಲಿ ಎತ್ತಿನ ಬಂಡಿಯ ಪ್ರಯಾಣ ಎಷ್ಟು ಚೆನ್ನಾಗಿದೆ ಅಂತ ರೊಮ್ಯಾಂಟಿಕ್ಕಾಗಿ. ಆದರೆ ಕಷ್ಟ ಈಗ ಬೇರೆ ಥರವೇ ಇದೆ ಅಂತ. ಇನ್ನು ಚಿತ್ರಕವಿತೆಯ ಕಡೆಯ ಸಾಲನ್ನು ಕೊಡಬೇಕಾಗಿದೆ.
ಮೊದಲ 3 ಸಾಲುಗಳನ್ನು ಧಾರಣದಿಂದ ಹೇಳಿ ಕಡೆಗೆ ಪೂರ್ಣ ಮಾಡ್ತೀನಿ. ಕಾಮವಾಮ ಕ್ರಮಕ್ಷೇಮ ಕಾಮವಾಮ ಕ್ರಮಕ್ಷೇಮ ಶ್ರೀಸತಿ ಸತ್ವಸಂಚಿತ ಶ್ರೀಸತಿ ಸತ್ವಸಂಚಿತ ಪರಮಾರಣ ಪರಕಾರಣ ಪರಕಾರಣ ರಂಗೇಪಿ ಪರಕಾರಣ ಪರಕಾರಣ ರಂಗೋಪಿ ರಂಗೋಪಿ ಪರಕಾರಣ ರಂಗೋಪಿ ಪರಕಾರಣ ರಂಗೋಪಿ ಪರಮಾರಣ ಪರಮಾರಣ ರಂಜಿತ ಪರಮಾರಣ ರಂಜಿತ ಪರಮಾರಣ ರಂಜಿತ ಜಯಜೀವ್ಯ ನಯ ಪ್ರೇಯೋ ಭಾಗ ಜಯಜೀವ್ಯ ನಯ ಪ್ರೇಯೋ ಭಾಗ ಜಯಜೀವ್ಯ ನಯ ಪ್ರೇಯೋ ಮಾರ್ಗಭಾಗ ಜಯಜೀವ್ಯ ನಯ ಪ್ರೇಯೋ ಮಾರ್ಗಭಾಗ ಮಾರ್ಗಭಾಗ ಜಗತ್ಸ್ತುತ ಜಯಜೀವ್ಯ ನಯ ಪ್ರೇಯೋ ಮಾರ್ಗಭಾಗ ಜಗತ್ಸ್ತುತ 48. 48. ಅವಧಾನಿಗಳು, ನಾನು ನಿಮ್ಮ ಥರ ಡ್ರೆಸ್, ನಿಮ್ಮದು ಸ್ಟ್ಯಾಂಡರ್ಡ್ ಡ್ರೆಸ್ ಯಾವುದು? ನಾನು ಪ್ಯಾಂಟು ಶರ್ಟಲ್ಲಿ ಹೋದರೆ ಮಫ್ತಿಲಿ ಬಂದಿದ್ದೀರಾ ಅಂತ ಕೇಳ್ತಾರೆ. ಯಾವುದೋ ಒಂದು ಡ್ರೆಸ್ ಮಾಡಿಕೊಂಡ್ರೆ ಒಳ್ಳೇದಷ್ಟೇ. ಆ ಡ್ರೆಸ್ಸಿಂದ ನಿಮಗೊಂದು ಅಡ್ರೆಸ್ ಸಿಕ್ಕಿದ್ರೆ ಮತ್ತೂ ಒಳ್ಳೇದು. ಆದರೆ ಅನ್ಡ್ರೆಸ್ ಮಾತ್ರ ಮಾಡ್ಕೋಬಾರ್ದು. 48 ಎಲ್ಲಿ ಬರುತ್ತೆ ಅಂತಲ್ವೇನಪ್ಪ? ಎಲ್ಲೂ ಬರೋಲ್ಲ. ಶಿವಭಾವನ 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 ಶಿವಭಾವ ಶಿವಭಾವನ 46. 46 ಬರುತ್ತೆ. 2ನೇ ಸಾಲಿನಲ್ಲಿ 3ನೇ ಸಾಲಿನಲ್ಲಿ ಬರ್ತಕ್ಕಂಥದ್ದು. 3ನೇ ಸಾಲು 4ನೇ ಮನೆ. ಶಿವಭಾವನ ಶಿವಭಾವನ ವಲ್ಗುತ್ವಾತ್ ಶಿವಭಾವನ ಶಿವಭಾವ ಕರೆಕ್ಟ್ ಆಗಿದೆ. ಶಿವಭಾವನ ವಲ್ಗುತ್ವಾತ್ ಶಿವಭಾವನ ವಲ್ಗುತ್ವಾತ್ ಶಿವಭಾವನ ವಲ್ಗುತ್ವಾತ್ ಶಿವಭಾವನ ವಲ್ಗುತ್ವಾತ್ ಶಿವಭಾವನ ವಲ್ಗುತ್ವಾತ್ ವೀರಧೀರ 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 ಕ್ಷರನ್ಮತ ವೀರಧೀರ ಕ್ಷರನ್ಮತ. ಅವಧಾನಿಗಳೇ, ಒಂದು ಮನೆ ಖಾಲಿ ಇದೆ, ಅದು ಯಾವುದು ಹೇಳ್ತೀರಾ? ಮೊದಲನೇ ಸಾಲು ಪೂರ್ತಿಯಾಗಿದೆ. ಎರಡನೇ ಸಾಲಿನ 3ನೇ ಮನೆ, ಅದು 2ನೇ ಸಾಲು ಪೂರ್ತಿಯಾಗಿದೆ ಅಲ್ವೇ? 2ನೇ ಸಾಲು ಪೂರ್ತಿ ಆಗಿಲ್ಲ ಅಲ್ವಾ? 2ನೇ ಸಾಲು ಮೊದಲನೇ ಮನೆ 2ನೇ ಮನೆಯೂ ಆಗಿದೆ. ಇಲ್ಲ, 2ನೇ ಸಾಲಿನ 3ನೇ ಮನೆ ಖಾಲಿ ಆಗಿದೆ ಅನಿಸುತ್ತೆ. ಆಗಿದೆಯಾ? ಇವರು ಹಾಂ ಹೌದು, ಅದು ಆಗಬೇಕಾಗಿತ್ತಲ್ವ? ಹೌದು, ಅದು ಹೇಳಬೇಕಲ್ವ? ಅದೇ ಕರೆಕ್ಟ್. ಅದು 19 + 27 ಇಲ್ಲಿ 2ನೇ ಸಾಲಿನ 4ನೇ ಮನೆ ಬೇಕಲ್ವಾ? ಸರಿ, ಕರೆಕ್ಟ್.
ನಿಮ್ಮ ಇಷ್ಟವಾದ ಹೀರೋಯಿನ್ 49. ಉತ್ತರ ಏನು ಹೇಳಿ? ಇಲ್ಲ, ನಾನು ಕ್ಲೂ ಕೊಡ್ಲಿಕ್ಕೆ ಹೋಗಿದೆ, ನಿಮ್ಗೆ ಉತ್ತರನೇ ಸಿಕ್ಬಿಡಿ. ಪದ್ಯದ ತಾತ್ಪರ್ಯ ಹೀಗಿದೆ. ಮನ್ಮಥನನ್ನು ಪ್ರಶಂಸೆ ಮಾಡತಕ್ಕಂಥದ್ದು ಮನ್ಮಥನ ಸ್ತೋತ್ರ. ಅವನು ವಾಮ ಕ್ರಮಕ್ಷೇಮ, ವಾಮಕ್ರಮಕ್ಷೇಮ. ಅಲ್ಲಿ ಒಂದು ನಿಂದೆಯೂ ಇದೆ, ನೀನು ಎಡದಾರಿಯವನು ಅಂತ. ವಾಮಕ್ರಮಕ್ಷೇಮ, ಎಡದಾರಿಯನ್ನು ಅಂದರೆ ಭೋಗವನ್ನು ನೀನು ಎತ್ತಿ ಹಿಡಿತಕ್ಕಂಥವನು ಅಂತ. ಇನ್ನೊಂದು ವಾಮ ಅನ್ನೋದಕ್ಕೆ ಸೌಂದರ್ಯ ಅಂತ ಒಂದು ಅರ್ಥ ಇದೆ. ನಮ್ಮಲ್ಲಿ ಕಾಮ ಪುರುಷಾರ್ಥವಾದಂತೆ ಅರಿಷಡ್ವರ್ಗವೂ ಹೌದು. ಧರ್ಮಾವಿರುದ್ಧವಾದ ಕಾಮ ಪುರುಷಾರ್ಥಗಳಲ್ಲಿ ಒಂದು ಅಂತಂದಂತೆ ಆ ವಾಮ ಅಂತನ್ನುವಲ್ಲಿ ಸೌಂದರ್ಯ. ಶಿವನನ್ನು ವಾಮದೇವ ಅಂತಲೇ ಕರೀತಾರೆ ಆ ಅರ್ಥದಲ್ಲಿ. ಹಾಗಾಗಿ ವಾಮಕ್ರಮಕ್ಷೇಮ ಅಂದರೆ ನಮ್ಮ ಎಲ್ಲ ಆರ್ಟ್ ಫಾರ್ಮ್ಸು ಕಾಮಶಾಸ್ತ್ರದ ಅಂಗವಾಗಿಯೇ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ಗಾಂಧರ್ವ ವೇದ ಅಂತ ಹೆಸರಾದಂಥ ಆ ಉಪವೇದದಿಂದ ಬಂದಂಥದ್ದು ಅಂತ. ಜಯ ವಾಮ ಕ್ರಮಕ್ಷೇಮ. ಶ್ರೀಸತಿ ಸತ್ವ ಸಂಚಿತ, ಲಕ್ಷ್ಮಿಯ ಸತ್ವವನ್ನು ತುಂಬಿಸಿಕೊಂಡವನು. ಕಾಮ ಅಂದರೆ ಭೋಗ ಬೇಕು ಅಂದರೆ ಸಂಪತ್ತಿರಬೇಕು, ಸಂಪತ್ತಿಲ್ಲದೆ ಎಂಜಾಯ್ಮೆಂಟ್ ಸಾಧ್ಯ ಇಲ್ಲ. ಕಾಮಕ್ಕೆ ಅರ್ಥ ಹಿನ್ನೆಲೆಯಲ್ಲಿ ಬೇಕು, ಅರ್ಥ ತಾಯಿ ಲಕ್ಷ್ಮಿಯಿಂದ ಬರುವಂಥದ್ದು ಅಂತಾಗಿದೆ. ಆ ಅರ್ಥ ನಾರಾಯಣನ ಎಕ್ಸಿಸ್ಟೆನ್ಸನ್ನು ಗೌರವಿಸಬೇಕು, ಅದರ ಪಾದ ಒತ್ಕೊಂಡಿರಬೇಕು. ಅದು ಲಕ್ಷ್ಮೀ ನಾರಾಯಣನ ಸೇವೆ ಮಾಡ್ತಾಳೆ ಅಂತಂದರೆ ರಿಸೋರ್ಸಸ್ ಹ್ಯಾವ್ ಟು ಬಿ ಮ್ಯಾರೀಡ್ ಟು ಸಸ್ಟಿನೆನ್ಸ್. ಅದು ಅಲ್ಲಿಯ ಸ್ವಾರಸ್ಯ. ಮತ್ತು ನಾವು ಕಾಣುವಂಥದ್ದು ಇವು 2ನೇ ಸಾಲಿನಲ್ಲಿ ಪರಕಾರಣ ರಂಗೇಪಿ ಅಂದರೆ ವೈರಿಯನ್ನು ಉಂಟು ಮಾಡತಕ್ಕಂಥ ರಂಗದಲ್ಲಿದ್ದರು. ಪರಕಾರಣ ಅಂದರೆ ವೈರಿಯನ್ನು ಉಂಟು ಮಾಡುವ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಲೋಭ ಮೋಹ ಮದ ಇತ್ಯಾದಿ ಅರಿಷಡ್ವರ್ಗಗಳೆಲ್ಲ ಬರುವಂಥ ಆ ರಂಗದಲ್ಲಿದ್ದರು. ಪರಕಾರಣ ರಂಗೇಪಿ ಪರಮಾರಣ ರಂಜಿತ, ಪರಮ ಆರಣ ರಂಜಿತ. ಪರಮ ಅಂದರೆ ಶ್ರೇಷ್ಠವಾದ ಆರಣ ಹುಡುಕುವಿಕೆಯಿಂದ ರಂಜಿತನಾದವನು. ಕಾಮ ಪುರುಷಾರ್ಥವಾದಾಗ ಇಟ್ ಬಿಕಮ್ಸ್ ಎ ವ್ಯಾಲ್ಯೂ ಟು ಪರ್ಸ್ಯೂ, ನಾವೊಂದು ಅನುಸರಿಸಬೇಕಾದ ಮೌಲ್ಯವಾಗುತ್ತದೆ ಅನ್ನುವ ಅರ್ಥದಲ್ಲಿ ಒಂದು ಕಡೆ ಅದು ಅರಿಷಡ್ವರ್ಗವಾಗಿ ತ್ಯಾಜ್ಯ, ಪುರುಷಾರ್ಥವಾಗಿ ಪೂಜ್ಯ ಅನ್ನುವ ಭಾವ ಬರುವುದು. ಜಯಜೀವ್ಯ ನಯ ಪ್ರೇಯೋ ಜಯಜೀವ್ಯ ನಯ ಪ್ರೇಯೋ ಮಾರ್ಗ ಭಾಗ ಜಗತ್ಸ್ತುತ. ನೀನು ಜಯಿಸು, ಜೀವ್ಯ ನಯ, ಬದುಕಬೇಕಾದ ಹಾದಿ ನಿನ್ನದು. ಯು ಆರ್ ದಿ ಎಲಿಕ್ಸರ್ ಆಫ್ ಲೈಫ್. ಜೀವನಕ್ಕೆ ಕಾಮ ಇಲ್ಲದೆ ಆಗುವಂಥದ್ದಲ್ಲ, ಬದುಕು ಉಳಿದಿರುವುದೇ ಕಾಮನಿಂದ ಅನ್ನುವ ದೃಷ್ಟಿಯಿಂದ ಜಯಜೀವ್ಯ ನಯ ಪ್ರೇಯೋ ಮಾರ್ಗ ಭಾಗ, ಪ್ರೇಯಸ್ಸಿನ ಮಾರ್ಗದ ಭಾಗ್ಯವೇ ನೀನಾಗಿರ್ತಕ್ಕಂಥವನು, ಜಗತ್ತಿನಿಂದ ಸ್ತುತನಾದವನು. ಕಾಮ ಇಲ್ಲದೆ ಜಗತ್ತಿಲ್ಲ, ಇದನ್ನು ಗಮನಿಸಿಕೊಳ್ಳಬೇಕು. ಇದು ಎಲ್ಲ ಪೇಗನ್ ಮತಗಳಲ್ಲಿ ತುಂಬ ಇದ್ದಂಥದ್ದು. ನಾವು ವಿಕ್ಟೋರಿಯನ್ ಮಡಿ ತಂದುಕೊಂಡು ಹಾಳಾಗ್ಬಿಟ್ವಿ ಅಂತ ನನಗೆ ಬಹಳ ಬಾರಿ ಅನಿಸ್ತಕ್ಕಂಥದ್ದು. ಕಲೋನಿಯಲ್ ಮೈಂಡ್ಸೆಟ್ನ ವಿಕ್ಟೋರಿಯನ್ ಎಟಿಕೇಟಿಂದ ನಮ್ಮ ಸಹಜ ಸುಂದರವಾದಂಥದ್ದು, ನಮ್ಮ ಇವತ್ತು ಶಿಷ್ಟ ಪರಿಶಿಷ್ಟ ಎಲ್ಲ ವಿಭಾಗಗಳಲ್ಲಿ ಮೂಲಭೂತವಾಗಿ ಸಂಚಾರ ಮಾಡ್ತಕ್ಕಂಥದ್ದು ಈ ಸಬ್ಲಿಮೇಷನ್ ಆಫ್ ಕಾಮ, ನಾಟ್ ಸಪ್ರೆಷನ್ ಆಫ್ ಕಾಮ. ಆ ವಿಕ್ಟೋರಿಯನ್ ಎಟಿಕೇಟ್ನಲ್ಲಿ ಈ ಮತೀಯವಾದ ಆಗ್ರಹಗಳಲ್ಲಿ ಅದು ಹೊರಟೋಗ್ಬಿಡುತ್ತೆ. ನಮ್ಮಲ್ಲಿ ಈ ಮಡಿವಂತಿಕೆಯಲ್ಲಿ ತುಂಬ ಕಾಮ ನಾಶವಾಗಿದೆ. ಕಥಾರ್ಸಿಸ್ ಸಾಗರ ಓದಿದ್ರೆ ನಮಗೆ ಗೊತ್ತಾಗುತ್ತೆ ಕಾಮದ ಮೌಲ್ಯ ಎಂಥದ್ದು ಅನ್ನುವಂಥದ್ದು. ಮತ್ತು 4ನೆಯ ಪಾದದಲ್ಲಿ ಬರುವಂಥದ್ದು ಶಿವಭಾವನ ವಲ್ಗುತ್ವಾತ್, ಶಿವನ ಭಾವಗಳಲ್ಲಿ ಹಗುರತ್ವವನ್ನು ತಂದ ಕಾರಣ, ಶಿವನ ಮನಸ್ಸಿನಲ್ಲಿಯೇ ನೀನು ಚಾಂಚಲ್ಯವನ್ನು ಉಂಟು ಮಾಡಿದೆ. ನಮ್ಮ ವಾಸುಕಿ ಕುಮಾರ ಸಂಭವದ ಒಂದು ಅಂತರ್ದೃಷ್ಟಿಯನ್ನು ನನಗೆ ಒಮ್ಮೆ ಕೊಟ್ಟಿದ್ದ. ಎಷ್ಟು ಸೊಗಸಾದದ್ದು ಅಂದರೆ, ಕಾಳಿದಾಸ ಯಾತಕ್ಕೆ ದೊಡ್ಡವನು ಅಂದರೆ ತನ್ನ ಇಷ್ಟ ದೈವದ ಚಿತ್ತ ಚಾಂಚಲ್ಯವನ್ನು ವರ್ಣಿಸ್ತಾನೆ ಅಂತ. ಹರಸ್ತು ಕಿಂಚಿತ್ ಪ್ರತಿಲುಪ್ತ ಧೈರ್ಯ ಚಂದ್ರೋದಯಾರಂಭೈವಾಂಬುರಾಶಿ ಉಮಾಮುಖೇ ಬಿಂಬ ಫಲಾಧರೋಷ್ಟೇ ವ್ಯಾಪಾರ ಯಾಮಾಸ ವಿಲೋಚನಾನಿ. ಈ ಕೆಲಸವನ್ನು ಒಬ್ಬ ವೇದಾಂತ ದೇಶಿಕರು ಮಾಡಲ್ಲ, ಒಬ್ಬ ವಾದಿರಾಜರು ಮಾಡೋಲ್ಲ, ಒಬ್ಬ ಹರಿಹರ ಮಾಡೋದಿಲ್ಲ. ಕಾರಣ ಅವರಿಗೆಲ್ಲ ದೇವರು ಅನ್ನುವ ಮೈಂಡ್ ಸೆಟ್ ಕೂತು ಗವರ್ನ್ ಮಾಡ್ತಿದೆ. ಕಾಳಿದಾಸ ನಿಜವಾದ ಫಿಲಾಸಫರ್, ನಿಜವಾದ ವೇದಾಂತಿ. ಅವನು ತನ್ನ ದೇವರೂ ಕೂಡ ತನ್ನಂತೆ ಆಡಬಲ್ಲ ಅಂತ ಹೇಳಬಲ್ಲ. ಇದನ್ನು ಯಾವ ಮೂಲಭೂತವಾದಿನೂ ಮಾಡಲ್ಲ. ಸನಾತನ ಧರ್ಮದ ಸ್ವಾರಸ್ಯವನ್ನು ಇಲ್ಲಿಯೇ ನಾವು ಕಾಣಬೇಕಾದದ್ದು. ಕಾಳಿದಾಸ ಯಾತಕ್ಕೆ ಭಾರತೀಯ ಸಮುದಾಯದ ಪ್ರತಿನಿಧಿ ಆಗ್ತಾನೆ ಅಂದರೆ, ತನ್ನ ದೇವರೂ ತಪ್ಪಬಲ್ಲ, ತಪ್ಪಿ ತಿದ್ದಿಕೊಳ್ಳಲು ಬಲ್ಲ, ಈ ಅವಕಾಶವನ್ನು ಕೊಡ್ತಾನೆ. ತನ್ನಲ್ಲಿ ದೇವರನ್ನು ಕಾಣ್ತಾನೆ, ದೇವರಲ್ಲಿ ತನ್ನನ್ನು ಕಾಣ್ತಾನೆ. ಇದು ಮಾರ್ಗ ಕವಿತೆಯ ಲಕ್ಷಣ, ಜಾನಪದ ಕವಿತೆಯ ಲಕ್ಷಣ, ನಿಜವಾದ ಕಲೆಯ ಲಕ್ಷಣ ಇದೇ ಇರತಕ್ಕಂಥದ್ದು. ಟು ಎರ್ ಈಸ್ ಹ್ಯೂಮನ್ ಅಂಡ್ ಗಾಡ್ ಈಸ್ ಹ್ಯೂಮನ್ ಅಂತನ್ನುವ ಭಾವ. ಹೀಗಾಗಿರ್ತಕ್ಕಂಥ ಫಲ್ಗುತ್ವಾತ್ ವೀರ ಧೀರ ಕ್ಷರತ್
ಕ್ಷರನ್ಮತ. ನೀನು ವೀರ ಧೀರ ಈ ಕಾರಣದಿಂದ ಕ್ಷರನ್ಮತ. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ನಿನ್ನ ಈ ಸತ್ವ ಹೊರಟೋಗ್ಬಿಡ್ತಾ ಇದೆ, ಇವತ್ತು ನಿನ್ನನ್ನು ಈ ರೀತಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಈಗ ಆಶು ಕವಿತೆ ಓದ್ಬಿಡಪ್ಪ, ನೀನೇ ಓದ್ಬಿಡು. ಬರುತ್ತೆ ಅಂತ ಹೇಳಿದ್ರೆ ಕಾಮ ವಾಮ ಕ್ರಮ ಕ್ಷೇಮ ಶ್ರೀ ಸತಿ ಸತ್ವ ಸಂಚಿತ. ಇದು ಕೊನೆ ಅಕ್ಷರ 4 ಇದು ಹಾಫ್ಸ್ಗೂ ಸೇಮ್ ಇದು. ಇಟ್ ಶುಡ್ ಬಿ ದ ಲಾಸ್ಟ್ ಲೆಟರ್ ಆಫ್ ಎವ್ರಿ ಹಾಫ್. ದೇರ್ ಆರ್ 4 ಹಾಫ್ಸ್. ಮತ್ತೆ ಎವ್ರಿ ಅದರ್ ಆಲ್ಟರ್ನೇಟ್ ಲೆಟರ್ ಬಾರಿಂಗ್ ದ ಲಾಸ್ಟ್ ಒನ್ ಇನ್ ಈಚ್ ಪಾದ. ಪ್ರತಿ ಪಾದದ ಕೊನೆ ಒಂದು ಅಕ್ಷರ ಬಿಟ್ಟು ಮಿಕ್ಕಿದ್ದೆಲ್ಲ ಆಲ್ಟರ್ನೇಟ್ ಲೆಟರ್ ಸೇಮ್ ಇರಬೇಕು. ಕಾಮ ವಾಮ, ಇದು ಮಾ ಕಾಮನ್ ಇದೆ. ಕಾಮ ವಾಮ ಕ್ರಮ ಕ್ಷೇಮ. ಇದು ಕೋಇನ್ಸಿಡೆನ್ಸ್. ದಿಸ್ ನೀಡ್ ನಾಟ್ ಬಿ ದ ಸೇಮ್. ಇಲ್ಲಿ ಕೋಇನ್ಸಿಡೆನ್ಸ್ ಅಷ್ಟೇ, ಇದು ಬೇರೆ ಕಡೆಯಲ್ಲಿ ಕಾಣ್ಬೋದು. ಶ್ರೀ ಸತಿ ಸತ್ವ ಸಂಚಿತ. ಪ್ರತಿಯೊಂದು ಪದದ್ದು ಕೊನೆ ಒಂದು ಅಕ್ಷರ ಬಿಟ್ಟು ಮಿಕ್ಕದಂಗೆ ಆಲ್ಟರ್ನೇಟ್ ಲೆಟರ್ಸ್ ಶುಡ್ ಬಿ ದ ಸೇಮ್. ಅಂಡ್ ಟೇಕನ್ ಆಲ್ 4 ಟುಗೆದರ್, 4ನ ಒಟ್ಟಿಗೆ ತಗೊಂಡ್ರೆ ಎಲ್ಲದರ ಕೊನೆ ಅಕ್ಷರನೂ ಒಂದೇ ಇರಬೇಕು. ದಿಸ್ ಇಸ್ ಲೈಕ್ ಅ ಬೊಕೆ ಅಂತ. ಒಂದು ಬೊಕೆಯಲ್ಲಿ ಯು ಪುಟ್ ಇನ್ ಲಾಟ್ ಆಫ್ ಆ ಥರ ಎಲ್ಲ ಪಾದಗಳು ಇರುತ್ತವೆ. ಆಶು ಕವಿತೆ ಸಹೋದರಿಯ ಜನ್ಮದಿನಕ್ಕೆ ಸಹೋದರನ ಉಡುಗೊರೆ. ಸಾಂಗತ್ಯದಲ್ಲಿ ಹೇಳೋಣ. ತ್ರಿಮೂರ್ತಿಗಣ ಛಂದಸ್ಸು ಯಾವುದೂ ಬರಲಿಲ್ಲ. ನನಗೆ ತುಂಬ ಇಷ್ಟವಾದ ತ್ರಿಮೂರ್ತಿಗಣ ಛಂದಸ್ಸುಗಳಲ್ಲಿ ಒಂದು ಹಳ್ಳಿಯ ಹಾಡು ಸಾಂಗತ್ಯ. ಅಣ್ಣ ತಂಗಿಗೆ ಕಳಿಸುವ ಉಡುಗೊರೆನ ಅಥವಾ ಅಕ್ಕ ತಮ್ಮನಿಗೆ ತಂಗಿ ಕಳಿಸ್ಕೊಡುವಂಥ ಉಡುಗೊರೆ. ಯಾವ ರಸ ಅಂತ ಏನಾದ್ರು ಉಂಟ ಉದ್ದೇಶ? ಆಯಿತು, ನಾನು ಸಾಂಗತ್ಯದಲ್ಲಿ ಮಾಡ್ತೀನಿ. ಚಿಕ್ಕಂದೀನೊಳು ನಿನ್ನ ಜಡೆಯನ್ನು ಎಳೆದಿದ್ದೆ, ಚಿಕ್ಕಂದೀನೊಳು ನಿನ್ನ ಜಡೆಯನ್ನು ಎಳೆದಿದ್ದೆ ಅಕ್ಕ ನೀ. ಚಿಕ್ಕಂದೀನೊಳು ನಿನ್ನ ಜಡೆಯನ್ನು ಎಳೆದಿದ್ದೆ ಸಿಕ್ಕಟಿಗೆಯ 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 ನಿತ್ತೇನಕ್ಕ, ಸಿಕ್ಕಟಿಗೆಯ ನಿತ್ತೇನಕ್ಕ. ಸಿಕ್ಕಟಿಗೆ ಅಂದರೆ ಬಾಚಣಿಗೆ. ಸಿಕ್ಕಟಿಗೆಯ ನಿತ್ತೇನಕ್ಕ, ಸಿಕ್ಕಟಿಗೆಯ ನಿತ್ತೇನಕ್ಕ, ಸಿಕ್ಕಟಿಗೆಯ ನಿತ್ತೇನಕ್ಕ. ತಕ್ಕಾಗಿ ಮುಡಿಯಲು ಮಲ್ಲಿಗೆ ಮಾಲೆಯ, ತಕ್ಕಾಗಿ ಮುಡಿಯಲು ಮಲ್ಲಿಗೆ ಮಾಲೆಯ. ದುಃಖದ ಸೋಂಕಿಲ್ಲದಂತೆ. ತಮ್ಮ ಅಕ್ಕನಿಗೆ ಕಳಿಸ್ತಾ ಇದ್ದಾನೆ. ಅಕ್ಕ, ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಗೇಲಿ ಮಾಡ್ತಾ ನಿನ್ನ ಜಡೆ ಎಳೆದಿದ್ದೆ, ಈಗ ಜಡೆ ಬಾಚಿಕೊಳ್ಳೋದಕ್ಕೆ ಒಳ್ಳೆ ದಂತದ ಬಾಚಣಿಗೆನೋ ಮತ್ತು ಮುಡಿಯೋದಕ್ಕೆ ಮಲ್ಲಿಗೆ ಹೂವನ್ನು ಸಂತೋಷವಾಗಿರೋದಕ್ಕೆ ಅಂತ ಕಳಿಸಿಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟಿದ್ದೀನಿ ಹೇಳ್ತಾನೆ ಅಂತ. ಕಾವ್ಯವಾಚನ. ಕಾಲುಂಗುರ ನೆವವೇ ಬಾಲಾಮಣಿ, ಕಾಲುಂಗುರ ನೆವವೇ. ಕಾಲುಂಗುರ ನೆವ ಲೋಲಾಂಗ ಕಾಯಿತೆ, ಕಾಲುಂಗುರ ನೆವ ಲೋಲಾಂಗ ಕಾಯಿತೆ. ವಲ್ಲಿ ತೋರಣಗುಚ್ಚ ಆಲಿಂಗ್ಯವಾಯಿತೆ, ವಲ್ಲಿ ತೋರಣಗುಚ್ಚವಾಲಿಂಗ್ಯವಾಯಿತೆ. ಕಾಲುಂಗುರ ನೆವವೇ ಬಾಲಾಮಣಿ, ಕಾಲುಂಗುರ ನೆವವೇ. ಚಾರುವಾಮಾಂಘ್ರಿಗೆ ಚಾರೆಯುಂಗುರವನು ಧಾರೈಸೆ ಪಿಡಿದರೆ ನೀರೆ ನೀನೊಲಿದು. ಚಾರುವಾಮಾಂಗಿಗೆ ಚಾರೆಯುಂಗುರವನು ಧಾರೈಸೆ ಪಿಡಿದರೆ ನೀರೆ ನೀನೊಲಿದು. ಓರಡಿಯಿನ ನಿಂತು
ವೀರ ವ್ಯಾಯಾಮವ ತೋರುವ ತುರವೇನೆ ನಾರಿ ಶಿರೋಮಣಿ ಓರಡಿಗಿನ ನಿಂತು ಓರಡಿಗಿನ ನಿಂತು ವೀರ ವ್ಯಾಯಾಮವ ತೋರುವ ತುರವೇನೆ ನಾರಿ ಶಿರೋಮಣಿ ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವವೇ ರಾಕೇಂದು ಮುಖಿ ನಿನ್ನೈ ಏಕಪಾದದ ತಪ ರಾಕೇಂದು ಮುಖಿ ನಿನ್ನಿ ಏಕಪಾದದ ತಪ ನಾಕವಾಸಿಗಳ ಆರಾಧಿಪ ಪರಿಯಂ ರಾಕೆಂದು ಮುಖಿ ನಿನ್ನಿ ಏಕಪಾದದ ತಪ ನಾಕವಾಸಿಗಳನ್ ಆರಾಧಿಪ ಪರಿಯಂ ಲೋಕವ ಬೇಗೆಯ ಪೋಗಿಪುದದು ಲೋಕದ ಬೇಗೆಯ ಪೋಗಿಪುದದು ನಮ್ಮ ಶ್ರೀಕೇಶವೇಶನ ಕೃಪೆಯ ಸಾಧಿಪುದೇನೆ ಲೋಕದ ಬೇಗೆಯ ಪೋಗಿಪುದದು ನಮ್ಮ ಶ್ರೀಕೇಶವೇಶನ ಕೃಪೆಯ ಸಾಧಿಪುದೇನೆ ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವ ಲೋಲಾಂಗಕಾಯಿತೆ ವಲ್ಲಿ ತೋರಣ ಗುಚ್ಛವಾಲಿಂಗವಾಯಿತೆ ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ 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 ನೆವವೇ ಆ ಆ ಎಂದಿಟ್ಟನೆ ನಿನಗೆ ಕಾಲುಂಗುರವ ಎಂದಿಟ್ಟನೆ ನಿನಗೆ ಕಾಲುಂಗುರವ ಇಂದು ಮುಖಿ ಎಂದು ಸಪ್ತಪದಿಯನ್ನು ಮಾಡಿ ಇಂದು ಮುಖಿ ಎಂದು ಸಪ್ತಪದಿಯನ್ನು ಮಾಡಿ ಚನ್ನಕೇಶವ ನಿನ್ನ ಕಾಲ್ಗಿತ್ತನುಂಗುರ ಚನ್ನಕೇಶವ ನಿನಗೆ ನಿನ್ನ ಕಾಲ್ಗಿತ್ತನುಂಗುರ ಎಂದಿತ್ತನೆ ನಿನಗೆ ಕಾಲುಂಗುರ ಎಂದಿತ್ತನೆ ನಿನಗೆ ದಿವಿಜರ ಸಮ್ಮುಖದೆ ದಿವಿಜರ ಸಮ್ಮುಖದೆ DVG ಸಮ್ಮುಖದೆ ದಿವಿಜರ ಸಮ್ಮುಖದೆ DVG ಸಮ್ಮುಖದೆ ಅಂತಃಪುರದೊಳಗೆ ಏಕಾಂತದಿ ಅಂತಃಪುರದೊಳಗೆ ಏಕಾಂತದಿ ಸರಸಾಲಾಪದ ಮಂತ್ರದ ಮಧ್ಯೆ ಸರಸಾಲಾಪದ ಆ ಸರಸಾಲಾಪದ ಮಂತ್ರದ ಮಧ್ಯೆ ಚರಣ ಕಿಂಕಿಣಿ ರವದೊಳಗೆ ಚರಣ ಕಿಂಕಿಣಿ ರವದೊಳಗೆ ಅರುಣ ಕಿರಣ ತರುಣಾಭರಣನುತ ಅರುಣ ಕಿರಣ ತರುಣಾಭರಣನುತ ಕಾಲುಂಗುರವ ನಿತ ಕಾಲುಂಗುರವ ನಿತ್ತ ಕಾಲುಂಗುರವ ನಿತ್ತನಲ್ಲ ಆನಲ್ಲ ಆನಲ್ಲ. ಕ್ಷಮಿಸಬೇಕು, ಕೇಳೋ ಕಿವಿಗಳಿವೆ ಅಂತ ಹಿಂದೋಳದಲ್ಲಿ ಮುಂದೋಳಿಸಿ ಏನೋ ಮಾಡಿಬಿಟ್ಟಿದ್ದೀನಿ. DVG ಅವರ ಅಂತಃಪರಿಗೀತೆಯ ಆ ಬೇಲೂರಿನ ಬದನಿಕೆ ಕಾಲುಂಗುರವನ್ನು ಸರಿ ಮಾಡಿಕೊಳ್ಳೋದಕ್ಕಿಂತ ಒಂದು ಮರಬಳ್ಳಿಯನ್ನು ಮೇಲೆ ಹಿಡ್ಕೊಂಡಾಗ ಒಬ್ಬ ದಾಸಿ ಕಾಲುಂಗುರವನ್ನು ಸೆಟ್ ಮಾಡಿಕೊಡುವಂಥ ಚಿತ್ರ. ಸಪ್ತಪದಿ ಮಾಡುವಾಗ ಕಾಲುಂಗುರ ಹಾಕಬೇಕು ಅಂತ ಆತ ಸರಸ ಸಲ್ಲಾಪದ ಮಂತ್ರಗಳ ಮಧ್ಯದಲ್ಲಿ ಅರುಣ ಕಿರಣಗಳ ಆಭರಣವಾಗಿರುವಂಥ ಕಾಲುಂಗರವನ್ನು ಕೊಟ್ಟ. ಅದು ಮೃದು ಮಧುರವಾದ ಕಿಂಕಿಣಿ ರವವನ್ನು ಮಾಡ್ತಾ ಇತ್ತು ಅಂತ ಒಂದು ಸ್ವಲ್ಪ ಕಲ್ಪನೆ ಬೆರೆಸಿ ಆ ಕಾಲುಂಗರವನ್ನು ಆದಿತಾಳದಲ್ಲಿ ಹೇಗೋ ಪೂರ್ಣ ಮಾಡಿದ್ದಾಯಿತು. ಇಲ್ಲಿಗೆ ಅವಧಾನದ ಪೂರ್ಣ ಧಾರಣಗಳಾದವಾದರೂ ಪೃಚ್ಛಕರ ಪದ್ಯಗಳ ಶ್ರಾವಣದಿಂದಲೇ ಅದಕ್ಕೆ ಮುಗಿತಾಯ. ಅದು ಅವಧಾನ ಕಾವ್ಯವಾಚನಕ್ಕೆ ಫಲಶ್ರುತಿ ಇದ್ದಂತೆ. ಈಗ ದಯಮಾಡಿ ಸಮಸ್ಯೆ ಪೂರ್ಣಾದಿಗಳನ್ನು ನಿವೇದಿಸಬೇಕು ಅಂತ ಬೇಡಿ. ಸಹೃದಯರೇ, ನಮ್ಮ ಸಮಸ್ಯೆ ಪೂರೈಸುವ ಮೊದಲು ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಸಂಸ್ಥೆಯವರು ಕೊಟ್ಟಿದ್ದಾರೆ. ಈಗ
ಈ ಕಾರ್ಯಕ್ರಮದ ನಂತರ ಹೊರಗಡೆಯಲ್ಲಿ ಪ್ರಸಾದ ವಿತರಣೆ ಇದೆ, ದಯವಿಟ್ಟು ಸ್ವೀಕರಿಸಬೇಕು. ಅಲ್ಲಿಗೆ ನಿಮ್ಮ ಅರ್ಧ ಸಮಸ್ಯೆ ಮುಕ್ತಾಯ ಆಗ್ತದೆ. ಈ ನಮ್ಮ ಸಮಸ್ಯೆ ಇಷ್ಟೇ ಇದೆ, ಅದೇನು ಬಹಳ ದೊಡ್ಡದೇನಲ್ಲ. ಪಾಂಡವರು ಪಾತಕವ ಕಳೆಯಲ್ಕೆ, ಪಾಂಡವರು ಪಾತಕವ ಕಳೆಯಲ್ ಕಶ್ವಮೇಧವ ಹಮ್ಮಿರೇ. ಅವರು ಭೀಷ್ಮನ ಹತ್ರ ಹೋದ್ರು, ನಾನು ಅಷ್ಟು ದೂರ ಹೋಗಲಿಲ್ಲ. ಚಂಡ ವಿಕ್ರಮ ನರನ ಬೆಂಗಾವಲಲಿ ಕುದುರೆಯು ನಡೆದಿರೇ. ಅಶ್ವಮೇಧ ಗಂಡು ತನದಪಹಾಸ್ಯ ಸಹಿಸದೆ ಬಭ್ರುವಾಹನ ಕೆರಳಿ ಪೆರ್ದಂಡು ಸೇರಿಸಿಕೊಂಡು, ಗಂಡು ತನದಪಹಾಸ್ಯ ಸಹಿಸದೆ ಬಭ್ರುವಾಹನ ಕೆರಳಿ ಪೆರ್ದಂಡು, ದೊಡ್ಡ ದಂಡು, ಪೆರ್ದಂಡು ಸೇರಿಸಿಕೊಂಡು ಮುತ್ತಿಡೆ ಛಾಡಿಸಿದ ಕಣೆ. ಅವರು ಹೇಳಿದ್ದೆಯ, ನಮ್ದು ಹೊಸ್ತಲ್ಲ. ನುಗ್ಗಿಸಿ ಅಂಗವೂ ಒಂದೇ, ಅದಕ್ಕೆ ಭಂಗ್ಯಂತರವಿಲ್ಲದ ಪೂರ್ಣ ಕ್ರಮವೂ ಒಂದೇ. ನಾನು 4 ವಿಮಾನದ ಹೆಸರು ಕೊಟ್ಟಿದ್ದೆ. ಕೊವಾಲ, ಸುಖಾಯ್, ಹಾಕ್ ಮತ್ತು ಹಾರ್ನೆಟ್. ನಾನು ಬಾಮಿನಿ ಷಟ್ಪದಿಯಲ್ಲಿ ಮಾಡಿದ್ದೆ. ಯಾಕೋ ವಾಲಾಡುವುದು ಬಂಡಿಯು, ಯಾಕೋ ವಾಲಾಡುವುದು ಬಂಡಿಯು, ಸಾಕು ನಿಲ್ಲಿಸು ಕೊಯ್ಯೋ ಜತಿಗೆಯ. ಸುಖೋಯ್ ಕೊಯ್ಯೋ ಜತಿಗೆಯ ಅಂದ್ರೆ, ಜತಿಗೆ ಅಂತಂದ್ರೆ ಎತ್ತಿನ ನೊಗಕ್ಕೂ ಮತ್ತು ಕತ್ತಿಗೂ ಕಟ್ಟಿರುವಂಥದ್ದಕ್ಕೆ ಜತಿಗೆ ಅಂತ ಹೇಳ್ತಾರೆ. ನಾವು ಕೊಯ್ಯೋ ಹಗ್ಗವ ಅಂದ್ರೂ ಎಂತ ಇದಾಗಲ್ಲ. ಸಾಕು ನಿಲ್ಲಿಸು ಕೊಯ್ಯೋ ಜತಿಗೆಯ, ನಾಕ ಸೇರುವ ಮೊದಲೇ ನಗವನು ಇಳಿಸೋ ಪುಣ್ಯಾತ್ಮ. ಹಾಕಲಾರರು ಜಲ್ಲಿ ಟಾರನು, ಹಾಕಲಾರರು ಜಲ್ಲಿ ಟಾರನು, ಬೇಕೆನಿಸೆ ಬಾಳ್ ಹಾರ್ ನೆಟ್ಟಗೆ. ಬೇಕೆನಿಸೆ ಬಾಳ್, ಬದುಕೇನಾದ್ರು ಬೇಕು ಅಂದ್ರೆ ಈ ಹಳ್ಳಿ ಸವಾಸ ಬಿಟ್ಟು ಸಾಕು ಹಳ್ಳಿಯ ರಸ್ತೆ, ನಮಗೆ ವಿಮಾನವೇ ಹಿತವು, ನಮಗೆ ವಿಮಾನವೇ ಒಳ್ಳೆಯದು. ನಮ್ಮ ರಾಜಕಾರಣಿಗಳ ತುಂಬಾ ಸುಂದರವಾದ ಪದ್ಯ. ನಾನು ಗೋಮುತ್ರಿಕಾ ಅನ್ನೋ ಬಂಧದಲ್ಲಿ ಮಾಡಿದ್ದು. ಇದರಲ್ಲಿ ಏನಂತ ಹೇಳಿದ್ರೆ ಆಲ್ಟರ್ನೇಟ್ ಲೆಟರ್ಸ್ ಆರ್ ಸೇಮ್, ಅಂದರೆ ಒಂದು ಅರ್ಧ ಇನ್ನೊಂದು ಅರ್ಧ ಪದ್ಯ ಅಂದರೆ 2 ಸಪ್ರೇಟ್ ಅರ್ಧ, ಒಂದು ಲೈನ್ ಕೆಳಗಡೆ ಒಂದು ಲೈನ್ ಬರೆದ್ರೆ ಆಲ್ಟರ್ನೇಟ್ ಲೆಟರ್ಸ್ ಅಂದರೆ ಒಂದು ಬಿಟ್ಟು ಒಂದು ಲೆಟರ್ ಸೇಮ್ ಇರುತ್ತೆ. ಸೊ ಇದು ಮನ್ಮಥನ ದಹನ ತುಂಬ ಎಲ್ಲರಿಗೂ ಗೊತ್ತಿರೋ ಪ್ರಸಿದ್ಧವಾದ ಪೌರಾಣಿಕ ಒಂದು ಪ್ರಸಂಗ. ಅದರ ಪರ್ಯವಸಾನ ಸ್ತ್ರೀ ಸನ್ನಿಕರ್ಷಂ ಪರಿಹರ್ತು ಮಿಚ್ಚನ್ ಅಂತಿದ್ದ ಶಿವ ಅರ್ಧನಾರೀಶ್ವರ ಆಗೋದ್ರಲ್ಲಿ ಆಗುತ್ತೆ. ಸೊ ಇವೆಂಟ್ ಒಂದಿನ ಸಹವಾಸ ಬೇಡ ಅಂದವನು ಅರ್ಧನಾರೀಶ್ವರನಾದ, ಅದು ಕುಮಾರ ಸಂಭವ ಕಾವ್ಯದ ಫಲಶ್ರುತಿ. ಪದ್ಯ ಹೀಗಿದೆ: ಶಿವಾರ್ಧ ವಿಲಯೇ ನೈವ ಕೀರ್ತಿಮೂರ್ತಿರ್ ಯಥೋದಿತ ಭವಾಗ್ನಿ ವಿಜಯೇ ನೈವ ಸ್ಫೂರ್ತಿವರ್ತಿಸ್ ತಥೋರ್ಜಿತ. ಶಿವಾರ್ಧ ವಿಲಯೇನ, ಶಿವನ ಅರ್ಧ ದೇಹ ಹೋಯ್ತು, ಶಿವ ಅರ್ಧ ದೇಹನೂ ಹೋಯ್ತು. ಶಿವ ಅಂದರೆ ಪಾರ್ವತಿ. ಶಿವನ ಅರ್ಧ ದೇಹ, ಪಾರ್ವತಿ ಅರ್ಧ ದೇಹ ಹೋಗಿ ಅರ್ಧನಾರೀಶ್ವರ ಆಗಿದ್ದು, ಅದು ಮನ್ಮಥನ ಕೀರ್ತಿಮೂರ್ತಿ ಆಯಿತು. ಆಹಾ, ಶಿವ ಪಾರ್ವತಿಯರು ಅರ್ಧರ್ಧಾಗಿ ಒಂದು ರೂಪ ತಾಳದ ಮೇಲೆ ಏನು ಉಳಿದ ಅರ್ಧ ಏನಾಯಿತು ಅಂತ ಪ್ರಶ್ನೆ ಬಂದರೆ ಪ್ರಸ್ತುತ ಪ್ರಸಂಗದಲ್ಲಿ ಇತ್ತಂದರೆ ಅದು ಮನ್ಮಥನ ಕೀರ್ತಿಮೂರ್ತಿ ಆಯ್ತು. ಯಾತಕ್ಕೆ ಅವನ ಅನಂಗ, ಶಿವನನ್ನು ಅರವೆಣ್ಣಾಗಿ ಮಾಡಿದ್ದೇ ಮನ್ಮಥನ ಪರಾಕ್ರಮ ಅಂತ. ತುಂಬ ಅದ್ಭುತವಾಗಿದೆ, ಬಹಳ ನವೀನವಾದ ಕಲ್ಪನೆ. ಭವಾಗ್ನಿ ವಿಜಯೇ ನೈವ, ಇನ್ನು ಶಿವನ 3ನೇ ಕಣ್ಬಿಟ್ಟು ಮನ್ಮಥನ ಸುಟ್ಟಿದ್ರಿಂದ ಅದರಿಂದ ಏನು ಅಂಥ ಸ್ಫೂರ್ತಿ, ಅಂಥ ದೊಡ್ಡ ಎಫೆಕ್ಟ್ ಏನಾಗಲಿಲ್ಲ. ಮನ್ಮಥ ಇನ್ನೂ ಇದ್ದೇ ಇದ್ದಾನೆ, ಆದರೆ ಶಿವ ಪಾರ್ವತಿ ಇಬ್ಬರು ಅರ್ಧ ದೇಹ ಕಳ್ಕೊಂಡಿದ್ದು ಅವನಿದ್ದು. ಆದ್ದರಿಂದ ಭವಾಗ್ನಿ ವಿಜಯೇ ನೈವ ಸ್ಫೂರ್ತಿ ವರ್ತಿಸ್ ತಥೋರ್ಜಿತ. ಅದು ಇದು ಬೆಂಕಿಯಿಂದ ಸುಟ್ಟರು ಅದು ಸ್ಫೂರ್ತಿ, ಒಂದು ಇಮ್ಯಾಜಿನೇಷನ್ ಅನ್ನೋ ಒಂದು ಬತ್ತಿನ ಅದೇನು ಅಂತ ಕುದುರಿಸಲ್ಲ ಅಂತ. ತುಂಬ ಸುಂದರವಾಗಿದೆ, ತುಂಬ ಸುಂದರ. ಚಿತ್ರಕವಿತೆಯಲ್ಲಿ ಈ ಮಟ್ಟದ ಕಾವ್ಯವನ್ನು ತರೋದು ಬಹಳ ಕಷ್ಟ, ಬಹಳ ಕಷ್ಟ. ಶ್ರೀಶ, ಮೊದಲನೇದಾಗಿ ಮಾವಿನ ಹೂವು ಕೊಟ್ಟಿದ್ದೆ. ಇದು ಯಾವುದಾದ್ರೂ ಮಾತ್ರ ಛಂದಸ್ ಬಳಸೋಕೆ ಕೇಳಿದ್ದೆ, ನಾನು ಭೋಗಷಟ್ಪದಿಯಿಂದ ಮಾಡಿದ್ದೀನಿ. ಹುಟ್ಟಲಿರುವ ಹಣ್ಣ ದೊರೆಗೆ ಕಟ್ಟಿತಾನೆ ತೋರಣವನು, ಹುಟ್ಟಲಿರುವ ಹಣ್ಣ ದೊರೆಗೆ ಕಟ್ಟಿತಾನೆ ತೋರಣವನು, ದಟ್ಟ ಬಿಳುಪು ಕೆಂಪಿನಿಂದ ತುಂಬಿ ಮರವನು. ದಟ್ಟ ಬಿಳುಪು ಕೆಂಪಿನಿಂದ ತುಂಬಿ ಮರವನು. ಫಸ್ಟಿಗೆ ಬೆಳ್ಳಗಾಗಿರುತ್ತೆ, ನಿಧಾನ ಕೆಂಪಗಾಗುತ್ತೆ.
ಕಟ್ಟುತತಾ ವರ್ಣಸೌಧ ಗುಟ್ಟು ಬಿಡದೆ ಹೊರಟು ಹೋದ. ತುಂಬ ಪರಿಮಳವನ್ನೇನು ಬೀರಲ್ಲ. ಕಟ್ಟುತತಾ ವರ್ಣಸೌಧ ಗುಟ್ಟು ಬಿಡದೆ ಹೊರಟು ಹೋದ, ಪುಟ್ಟ ಹೂವು ತಟ್ಟಿತು ಮನ ಹಣ್ಣ ರುಚಿಯಲ್ಲಿ. ಮತ್ತೆ ಹಣ್ಣಿನ ರುಚಿಲಿ ಜ್ಞಾಪಕ ಆಗುತ್ತೆ ಅಂತ. ಇಲ್ಲಿಯ ಕಾವ್ಯ ಹಣ್ಣೆಂಬ ದೊರೆಯ ಹುಟ್ಟಿಗಾಗಿ ಕಟ್ಟಿದ ತೋರಣವೇ ಮಾವಿನ ಹೂಗೊಂಚಲು ಅನ್ನುವ ತುಂಬ ಒಳ್ಳೆಯ ಕಲ್ಪನೆ, ತುಂಬ ಒಳ್ಳೆಯ ಕಲ್ಪನೆ. ಎರಡು ವೀರರ ನಡುವಿನ ಘೋರ ಯುದ್ಧ ಕೊನೆಯ ಹಂತಕ್ಕೆ ಬಂದಿದೆ. ಇಬ್ಬರ ಹತ್ರನೂ ಒಂದೊಂದೇ ಬಾಣ ಇದೆ ಅಂತ ಹೇಳಿದ್ದೆ. ಅದನ್ನು ಯಾವುದಾದ್ರೂ ವರ್ಣವೃತ್ತದಲ್ಲಿ ಮಾಡೋಕ್ಕೆ ಹೇಳಿದ್ದೆ, ನಾನು ರಥೋದ್ಧತದಲ್ಲಿ ಮಾಡಿದ್ದೀನಿ. ಬಾಣ ಒಂದೇ ಮತಿಗಾಯ್ಕೆಯಲ್ಲಿದೆ, ಬಾಣ ಒಂದೇ ಮತಿಗಾಯ್ಕೆಯಲ್ಲಿದೆ, ತ್ರಾಣಕ್ಕಿಂದು ಕಡೆಯ ಪರೀಕ್ಷೆಯೇ. ಬಾಣ ಒಂದೇ ಒಂದಿದೆ, ಇನ್ನೇನು ಯೋಚಿಸೋಕೆ ಇನ್ನೇನು, ದೆರ್ ಇಸ್ ನೋ ಸೆಲೆಕ್ಷನ್, ದೆರ್ ಇಸ್ ನೋ ಆಪ್ಷನ್. ತ್ರಾಣಕ್ಕಿಂದು ಕಡೆಯ ಪರೀಕ್ಷೆಯೇ, ಶಕ್ತಿಗಿದು ಕೊನೆಯ ಪರೀಕ್ಷೆ. ಮಾನ ನಿಂತಿಹುದು ರಾಜ್ಯದಂಚಲಿ. ಈ ರಾಜರ ಅಂಚಲ್ಲಿ ನಿಂತೇಳಿ ಯಾರ ಕಡೆ ಹೋಗೋದು, ಯಾರನ್ನು ಬೀಳ್ಸೋದು ಅಂತ. ಪ್ರಾಣಮಾನ ಜಯ ಮುಕ್ತಿ ಹೊಂದವೆ. ಇವೆಲ್ಲವೂ ಮೋಕ್ಷಕ್ಕಾಗಿ ಕಾಯ್ತಾ ಇದ್ದಾವೆ ಅಂತ. ಇವರಿಬ್ಬರು ಘೋರ ಯುದ್ಧದಲ್ಲಿ ಯಾವಾಗ ಮುಕ್ತಿ ಹೊಂದ್ತವೆ ಅಂತ. ಒಬ್ಬ ಸುಂದರ ತರುಣ ಬೀದಿಯಲ್ಲಿ ಕೇರಿನಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಬೇರೆ ಬೇರೆ ವಯೋಮಾನದ ಸ್ತ್ರೀಯರ ಪ್ರತಿಕ್ರಿಯೆಗಳನ್ನು ಹೇಳಿದ್ದೆ. ಯಾವ್ದಾದ್ರು ಇದರಲ್ಲಿ ಹೇಳಿದ್ದೆ, ಮಾತ್ರ ಛಂದಸ್ನಲ್ಲಿ ಹೇಳಿದ್ದೆ. ನಾನು ಪರಿವರ್ಧಿನಿನ 3-5 ಮಾಡಿಕೊಂಡು ಮಾಡಿದ್ದೀನಿ. ಮಾರಗಜದಂತೆ ಊರ ಪಥದೊಳ್ ಕುಮಾರ ನಡೆದಿರಲ್. ಮಾರಗಜದಂತೆ ಊರ ಪಥದೊಳ್ ಕುಮಾರ ನಡೆದಿರಲ್. ವನಿತೆ ವೃಂದ ಬಳಿ ಸಾರಿ ನೋಡುತ್ತಲೆ. ವನಿತೆ ವೃಂದ ಬಳಿ ಸಾರಿ ನೋಡುತ್ತಲೆ. ಇಟ್ಟ ರುದರದೊಳ್ ಕೈಯ ತಮ್ಮಷ್ಟಕ್ಕೆ. ಏನಪ್ಪ ಆಶ್ಚರ್ಯ ಆದರೆ ಬಾಯಿ ಮೇಲೆ ಕೈ ಇಡಬೇಕು, ಮೂಗು ಮೇಲೆ ಬೆರಳಿಡಬೇಕು, ಇದೇನು ಹೊಟ್ಟೆ ಮೇಲೆ ಕೈ ಇಟ್ಟರು ಅಂತಂದರೆ, ಹೊರುತ ಕನಸಲ್ಲಿವನ ಬಸಿರ ತರುಣಿ. ಹೆರದ ಹೊಟ್ಟೆ ಹಿಸುಕೆ ಗಳಿತ ವೃದ್ಧೆ. ಅರಸಿದಳ್ ಒದ್ದ ಮಗುವ ತಾಯಿ, ಬಸರಾಗಿರುವಂಥ ತಾಯಿ, ಬಸರಾಗ್ತಿದ್ದಂಗೆ ತಾಯಿ ಆಗಿಬಿಡ್ತಾಳು ಅವಳು. ಅರಸಿದಳ್ ಒದ್ದ ಮಗುವ ತಾಯಿ, ಇದುವೇ ಮನ್ಮಥನ ಮಾಯೆ. ಅಬ್ಸರ್ವೇಷನ್ ತುಂಬ ಚೆನ್ನಾಗಿದೆ. ಕೊನೆಗೆ ಪ್ರಮಿತಾಕ್ಷರ ವೃತ್ತದಲ್ಲಿ ತಂಗಿ ಅವರು ಸಹೋದರಿಗೆ ಬರ್ಡೇ ಗಿಫ್ಟ್ ಕೊಟ್ಟು ಹುಡುಗರೆ ಬರ್ಡೇ ಕೊಟ್ಟಂಗೆ ಅಂತ ಅವ್ರು ಹಂಗೆ ಅಂದ್ಕೊಂಡ್ರು. ನಾನು ನನ್ನ ತಂಗಿಗೆ ಗಿಫ್ಟ್ ಕೊಡೋದು ಬಗ್ಗೆ ಬರೆದಿದ್ದೀನಿ. ಅವ್ರ ಪಾಪ ಮಲ್ಲಿಗೆ ಹೂವು ಬಾಚಣಿಗೆ ಎಲ್ಲ ಕೊಟ್ಟರು, ನಾನು ಬರೀ ಮಾತಲ್ಲೇ ಮುಗಿಸ್ತಾ ಇದ್ದೀನಿ. ನಿನದೀ ದಿನಕ್ಕೆ ಮನ ತುಂಬಿ ಬರಲ್. ನಿನದೀ ದಿನಕ್ಕೆ ಮನ ತುಂಬಿ ಬರಲ್. ನಿಂದು ಇವತ್ತು ದಿನ ನಿಂದು, ಈ ಹುಟ್ಟಿದ ದಿನಕ್ಕೆ ಮನ ತುಂಬಿ ಬರಲ್. ನನದೆಂಬುದೇನಿಹುದು ತಾ ಕೊಡಲು. ಮನದೊಳ್ ವಿನೋದವನು ದೇವ ನಿಡಲ್. ಅನುಜಂಗದಲ್ತೆ ಸುಖ ಸಂತಸವಂ. ಮನಸ್ಸಿನಲ್ಲಿ ದೇವ ಯಾವಾಗಲೂ ವಿನೋದವಾಗಿ, ಏನೂ ಇಲ್ಲದೇ ವಿನೋದವಾಗಿರೋದನ್ನು ಕಲಿಸ್ಬಿಟ್ರೆ ಅಣ್ಣನಾದವನಿಗೆ ಅದೇ ಸುಖ ಸಂತಸ ಅಂತ. ಈಗ ಅವಧಾನದ ಕೊನೆಯಲ್ಲಿ ಅವಧಾನದ ಆಚೆನಿಂದ ಒಂದೆರಡು ಮಾತನ್ನು ಆಡ್ತೀನಿ. ಅಪ್ರಸ್ತುತ ಪ್ರಸಂಗದಲ್ಲಿ ವಿನೋದ ಮಾಡಿಕೊಂಡಿದ್ದೀವಿ, ಬೇಕಾದಷ್ಟು ವ್ಯಕ್ತಿಗಳನ್ನು ಗೇಲಿ ಮಾಡಿದ್ದೀವಿ, ಇದ್ದದ್ದು ಇಲ್ಲದ್ದೆಲ್ಲ ಆಡಿಕೊಂಡಿದ್ದೀವಿ. ಅದು ಅಪ್ರಸ್ತುತ ಮಾತ್ರ. ಅಪ್ರಸ್ತುತ ಲಕ್ಷಣವೇ ಹಾಗೆ, ಅವರನ್ನು ಛೇಡಿಸುವಂಥದ್ದು, ನಮ್ಮನ್ನು ಅವರು ಛೇಡಿಸುವಂಥದ್ದು ಇದು ಇರುವಂಥದ್ದೇ. ಇನ್ನು ರಾಜಕೀಯದ ವಿಷಯಗಳಾದರೂ ಅಷ್ಟೇ, ಪತ್ರಿಕಾ ಪ್ರಪಂಚಕ್ಕಿಂತ ಆಚಿನದೇನೂ ನಾವು ಆಡುವಂಥದ್ದಲ್ಲ. ಹಾಗಾಗಿ ಯಾರಾದರೂ ಇದ್ದಲ್ಲಿ, ಯಾಕೆಂದರೆ ಎಷ್ಟೋ ಬಾರಿ ಪಾಪ ನೊಂದು ಬೆಂದು ಬಸವಳಿದು ಬೇಸರ ಮಾಡಿಕೊಂಡು ಕಂಪ್ಲೇಂಟ್ ಕೊಡೋದುಂಟು. ಇನ್ನು ಸಮಸ್ಯೆಯನ್ನು ಇಟ್ಕೊಂಡು ಅದು ಇಂಥ ಅಶ್ಲೀಲ ಅವಧಾನದಲ್ಲಿ ಬರುವುದುಂಟಾ ಅಂತೆಲ್ಲ ಕೇಳೋದುಂಟು. ಅವರಿಗೆ ನನ್ನ ಪ್ರಿಸ್ಕ್ರಿಪ್ಷನ್ ಏನಂದರೆ ಕಾಳಿದಾಸನ್ನು ಓದಿ, ಪಂಪನ್ನು ಓದಿ ಅಂತ ಹೇಳಿಬಿಟ್ಟಿದ್ರು ಅಷ್ಟೇ. ಹೀಗಾಗಿ ಅವುಗಳನ್ನು ಯಾರೂ ಅನ್ಯಥಾ ಸ್ವೀಕರಿಸದೆ ಕಡೆಗೆ ಬರ್ಪ ಲೇಸಿಂಗ್ಗೆ ಬಾಗಿ ನೋಡಬೇಕಾಗಿ ವಿನಂತಿ. ನಮಸ್ಕಾರ. ಸಹೃದಯರೇ, 10 ದಿಕ್ಕಿನ ಹಾಸು ಬೀಸಿನ ಹೃದಯ ಅವಧಾನ ಮುಕ್ತಾಯವಾಗಿದೆ. ಹಾಸು ಬೀಸು ಅನ್ನೋದು ಗಣೇಶರ ಒಂದು ಪುಸ್ತಕದ ಹೆಸರು. ಇಲ್ಲಿ ಭಾಗವಹಿಸಿದ ಎಲ್ಲ ಪೃಚ್ಛಕರಿಗೂ ಕೂಡ ಸಂಸ್ಥೆಯ ವತಿಯಿಂದ, ಪ್ರಾಯೋಜಕರ ವತಿಯಿಂದ ಧನ್ಯವಾದಗಳು. ಆಸ್ಥೆಯಿಂದ ಕೇಳಿ ಆಸ್ವಾದಿಸಿದಂತಹ ತಮಗೆ ಧನ್ಯವಾದಗಳು. ಇದೀಗ ಗೌರವಾರ್ಪಣೆ ವೆಂಕಟೇಶ್ ಮೂರ್ತಿಯವರಿಂದ ಶತಾವಧಾನಿ ಗಣೇಶ್ ಅವರಿಗೆ
ಕಾವ್ಯವಾಚನ ಮಾಡಿದ ಚಂದ್ರಶೇಖರ ಕೆದಲಾಯರು. ನಿಷೇಧಾಕ್ಷರ ಆರ್ ಶಂಕರ್, ಡಾಕ್ಟರ್ ಆರ್ ಶಂಕರ್. ದತ್ತಪದ ನಿರ್ವಹಿಸಿದ ಗಜಾನನ ಶರ್ಮ, ಡಾಕ್ಟರ್ ಗಜಾನನ ಶರ್ಮ. ಚಿತ್ರಬಂಧವನ್ನು ನಿರ್ವಹಿಸಿದ ವಾಸುಕಿ. ಆಶುಕವಿತೆಯ ಶ್ರೀಶ HR. ಅಪ್ರಸ್ತುತ ಪ್ರಸಂಗ ನಿರ್ವಹಿಸಿದ ಮಹಮ್ಮದ್ ಅನ್ವರ್. ಸಂಖ್ಯಾಬಂಧ ನಿರ್ವಹಿಸಿದ ಪ್ರಜ್ಞಾನ ಲೀಲಾಶುಕ ಉಪಾಧ್ಯಾಯ. ಕೊನೆಯದಾಗಿ ನನ್ನ ಬಗ್ಗೆ ಯಾರು ಹೇಳೋರಿಲ್ಲ, ಸಮಸ್ಯೆ ನಿರ್ವಹಿಸಿದ ನಾನು ಶಂಕರನಾರಾಯಣ ಉಪಾಧ್ಯಾಯ.